ध्यायेत् सर्वविघ्नोपशान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। लक्ष्मीचरणराजीव लाक्षालक्षितवक्षसे विश्वसर्गादिलीलाय वेङ्कटब्रह्मणे नमः। लक्ष्मीचरणराजीव लाक्षालक्षितवक्षसे विश्वसर्गादिलीलाय वेङ्कटब्रह्मणे नमः। ಯಾವ್ದ್ರಲ್ಲಿದ್ದೀರಿ ಹೇಳ್ತಿ? ದಶಾವತಾರಸ್ತಬಕ 21ನೇದು. ಸಾನುಪ್ರಾಸ ಪ್ರಕಟಿತದಯೈಃ ಸಾಂದ್ರವಾತ್ಸಲ್ಯದೀಪ್ತೈಃ ಅಂಬಸ್ನಿಗ್ಧೈರಮೃತಲಹರೀ ಲಬ್ಧಸಬ್ರಹ್ಮಚರ್ಯೈಃ ಧರ್ಮೇ ತಾಪತ್ರಯ ವಿರಚಿತೆ ಗಾಢತಪ್ತಂ ಕ್ಷಣಂ ಮಾಂ ಆಕಿಂಚನ್ಯಕ್ಲಪಿತಮನಗೈಃ ಆದ್ರಿಯೇತಾ ಕಟಾಕ್ಷೈಃ दशस्वप्यवतारेषु देवो यद्रूपसम्प्लवात् साधयामास कार्याणि सतां तस्यै श्रियै नमः। ಯಾವ್ದು ಹೇಳಿ? ಉರಸಿ ಸರಸಿ ಜಾರಿ ಅಲ್ಲಿಂದ ಹೇಳ್ಬೇಕಾ? 17 ಸ್ಟಾರ್ಟಿಂಗ್ ಶ್ರೀಮಾನ್ ನೀಸುವಃ ಇವೈಷ ವಾಮನತ್ತನು ಬಂದೆ ವಾಸಸ್ತೆ ಕ್ವಾದನ. ಅದಾದ್ಮೇಲೆ ನೆಕ್ಸ್ಟ್. ಓಕೆ ಓಕೆ. ವಾಸಸ್ಥೆ ಆಯ್ತಲ್ವಾ? ಅದು ಸಂಭಾಷಣೆ ಇತ್ತಲ್ಲ ವಾಮನ ಅವತಾರದ್ದು. ಆಯ್ತು, ನೆಕ್ಸ್ಟ್. ಓಕೆ ಓಕೆ. ಶ್ರೀಮಾನಿಸ್ವ ಇವೈಷ ವಾಮತನುಃ ಶ್ರೀಮಾನಿಸ್ವ ಇವೈಷ ವಾಮನತನುಃ ಪ್ರತ್ಯಗ್ರಹೀತ್ಗಾಂ ಕ್ರತೋ ಪ್ರತ್ಯಗ್ರಹೀದ್ಗಾಂ ಕ್ರತೋ ಇತ್ತಂ ದುಗ್ಧಪಯೋಧಿಚೇ ತವ ಪರಿ ಇತ್ತಂ ದುಗ್ಧಪಯೋಧಿಜೇ ತವ ಪರಿ ಹಾಸೋಕ್ತಿಭಿರ್ವೀಳಿತಃ ಹಾಸೋಕ್ತಿಭಿರ್ಲಜ್ಜಿತಃ. ಎರಡು ಒಂದೇ, ಮೀನಿಂಗ್ ಒಂದೇ. ಅಂಶೇನಾರ್ಪಿತ ಸನ್ನಿಧಿ ಭೃಗುಪತೌ ಅಂಶೇನಾರ್ಪಿತ ಸನ್ನಿಧಿ ಭೃಗುಪತೌ ಪೂರ್ವಾವತಾರಾರ್ಜಿತಾಂ ತಾಮೇನಾಂ ಪುನರಧ್ವರೆ ಸ ಭಗವಾನ್ ಕಾಮೇನಾಂ ಪುನರಧ್ವರೆ ಸ ಭಗವಾನ್ ನೂನಂದದಾವೃತ್ವಿಜೇ ನಂದದಾವೃತ್ವಿಜೇ ಶ್ರೀಮಾನ್ಯಸ್ವ ಇವೈಷ ವಾಮನತನುಃ ಪ್ರತ್ಯಗೃಹೀತ್ಗಾಂ ಕ್ರತೌ ಇತ್ತಂ ದುಗ್ಧಪಯೋಧಿಚೇ ತವ ಪರಿಹಾಸೋಕ್ತಿಭಿರ್ವೀಳಿತಃ ಅಂಸೇನಾರ್ಪಿತ ಸನ್ನಿಧಿ ಭೃಗುಪತೌ ಪೂರ್ವಾವತಾರಾರ್ಚಿತಂ ತಾಮೇನಾಂ ಪುನರಧ್ವರೆ ಸ ಭಗವಾನ್ ನೂನಂದದಾವೃತ್ವಿಜೇ. ಶ್ರೀಮಾನ್ನಿಸ್ವ ಇವೈಷ ವಾಮನತನುಃ ಪ್ರತ್ಯಗ್ರಹೀದ್ಗಾಂ ಕ್ರತೋ ಇತ್ತಂ ದುಗ್ಧಪಯೋಧಿಜೇ ತವ ಪರಿಹಾಸೋಕ್ತಿಭಿರ್ಲಜ್ಜಿತಃ ಅಂಶೇನಾರ್ಪಿತ ಸನ್ನಿಧಿ ಭೃಗುಪತೌ ಪೂರ್ವಾವತಾರಾರ್ಜಿತಾಂ ತಾಮೇನಾಂ ಪುನರಧ್ವರೆ ಸ ಭಗವಾನ್ ನೂನಂ ದದಾವೃತ್ವಿಜೇ. ತುಂಬಾ ಚೆನ್ನಾಗಿದೆ ಈ ಶ್ಲೋಕ. ಹೇಗೆ ಅಂದ್ರೆ
ಅವನಿಗೆ ಒಂದು ಲಜ್ಜೆ ಆಗ್ಬಿಡ್ತಂತೆ. ಯಾರಿಗೆ ಅಂದ್ರೆ ಭಗವಂತನಿಗೆ. ವಾಮನ ಅವತಾರದಲ್ಲಿ ದೇಹವನ್ನೆಲ್ಲ ಚಿಕ್ಕದಾಗಿ ಮಾಡಿಕೊಂಡು ಇಡೀ ಜಗತ್ತನ್ನ ದಾನವಾಗಿ ಪಡ್ಕೊಂಡಲ್ಲ. ಹೇಗೆ ಅಂದ್ರೆ ಕುರುಳು ರುವಾಯ್ ಆಳ್ವಾರ್ಗಳಲ್ಲಿ ಹೇಳ್ಬೇಕಾದ್ರೆ ಕುರುಳು ರುವಾಯ್ ಅಂತಾರೆ. ಕುರುಳು ಅನ್ನೋದು ತಮಿಳು, ಅದಕ್ಕೆ ಪರ್ಯಾಯ ಪದ ಕುಳ್ಳು ಅಂತ. ಕುಳ್ಳಾಗಿ ಮಾಡ್ಕೊಂಡಂತೆ ದೇಹ. ಯಾಕೆಂದ್ರೆ ಯಾರನ್ನಾದ್ರೂ ಏನಾದ್ರೂ ಯಾಚಿಸ್ಬೇಕಾದ್ರೆ ನಾವು ಹೋಗ್ಬಿಡ್ತೀವಿ ಅಂತೀವಲ್ಲ, ಒಂಥರ ಸಣ್ಣದಾಗ್ಬಿಡ್ತೀವಿ, ಅಯ್ಯೋ ಕೇಳ್ಬೇಕಲ್ಲಪ್ಪ ಅಂತ ಸಣ್ಣದಾಗ್ಬಿಡ್ತೀವಲ್ಲ, ಅದೇ ತರ ಕುಳ್ಳಗಾಗ್ಬಿಟ್ನಂತೆ. ಯಾಕಂದ್ರೆ ದಾನ ಪಡ್ಕೊಳ್ಬೇಕಾದ್ರೆ. ಆದ್ರೂ ಒಂದ್ ಸಂಕೋಚ ಇತ್ತಂತೆ. ಯಾಕೆ ಅಂದ್ರೆ ಲಕ್ಷ್ಮಿಗೆ ಅವಮಾನ ಆಯ್ತಂತೆ. ಇದೇನು ಎಲ್ಲ ಲಕ್ಷ್ಮೀಪತಿ ಅನ್ನಿಸ್ಕೊಂಡು ಹೋಗಿ ಯಾಚನೆ ಮಾಡಿ ಎಲ್ಲಾರ ಹತ್ರ ಫುಲ್ ಭೂಮಿನ ದಾನ ಪಡ್ಕೊಂಡ ಅಂತ. ಅದಕ್ಕೋಸ್ಕರ ಏನ್ ಮಾಡಿದಂತೆ, ಈ ಮುಂದೆ ಬರೋ ಅವತಾರ ವಾಮನ ಅವತಾರ ಆದ್ಮೇಲೆ ಪರಶುರಾಮ ಅವತಾರ ಬರುತ್ತಲ್ಲ, ಅದ್ರಲ್ಲಿ ಏನ್ ಮಾಡ್ತಾನಂತೆ, ಒಂದು ದೀರ್ಘ ಸತ್ರ, ಒಂದು ದೊಡ್ಡ ಯಾಗವನ್ನ ಮಾಡಿ, ವಿಶ್ವಜಿತ್ ಯಾಗವನ್ನ ಮಾಡಿ, ಎಲ್ಲ 21 ಆವರ್ತಿ ತಾನು ಎಲ್ಲ ಕ್ಷತ್ರಿಯರ ಹತ್ರ ಏನು ಭೂಮಿಯನ್ನ ಪಡ್ಕೊಂಡಿದ್ನೋ ಎಲ್ಲರ ರಾಜರ ಹತ್ರ, ಅದನ್ನೆಲ್ಲ ಈ ಸತ್ರ ದೀರ್ಘ ಸತ್ರ ಮಾಡಿ ಎಲ್ಲವನ್ನ ದಾನ ಮಾಡ್ಬಿಟ್ಟ. ಕೊನೆಗೆ ಕಶ್ಯಪ ಮಹರ್ಷಿಗೆ ದಕ್ಷಿಣೆಯಾಗಿ ಏನ್ ಬೇಕು ಅಂತ ಕೇಳಿದಾಗ ಭೂಮಿಯನ್ನೇ ಕೊಟ್ಬಿಡು ಅಂತ ಹೇಳ್ತಾರೆ. ಪರಶುರಾಮ ಭೂಮಿಯನ್ನೇ ಕೊಟ್ಬಿಡ್ತಾನೆ. ಭೂಮಿಯನ್ನ ಕೊಟ್ಬಿಟ್ಟು ಏನ್ ಮಾಡ್ತಾನೆ, ಅವಾಗ ನಿಂತ್ಕೊಳ್ಳೋಕೆ ಎಲ್ಲಾದ್ರೂ ಜಾಗ ಬೇಕಲ್ಲ, ಅದೇ ಭೂಮಿನಲ್ಲಿ ಅವ್ನು ನಿಂತ್ಕೊಳ್ಳೋಕ್ ಆಗಲ್ಲ. ಯಾಕಂದ್ರೆ ದಾನ ಕೊಟ್ಬಿಟ್ಮೇಲೆ ಮತ್ತೆ ಅದನ್ನ ಉಪಯೋಗಿಸಿದ್ರೆ ದತ್ತಾಪಹಾರ ದೋಷ ಬರುತ್ತೆ. ಇದನ್ನೇ ತುಂಬಾ ನಾವು ಎಲ್ಲ ದಾನಗಳು ಮಾಡ್ತಾರೆ, ಕನ್ಯಾದಾನ ಇನ್ಕ್ಲೂಡಿಂಗ್ ಎಲ್ಲಾನು, ಹಿರಣ್ಯ ದಾನ ಮತ್ತೆ ಇನ್ಯಾವುದೋ ಮನೆ ದಾನ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಆ ಮನೆಯಲ್ಲಿ ಅವರೇ ಹೋಗಿರೋದು, ಅದ್ ಮಾಡ್ಬಾರ್ದು ಅಂತ. ಯಾಕಂದ್ರೆ ಅಲ್ಲೊಂದು ದೋಷ ಬರುತ್ತೆ, ದತ್ತಾಪಹಾರ ದೋಷ ಬರುತ್ತೆ. ದತ್ತ ಅಂದ್ರೆ ದಾನವಾಗಿ ಕೊಟ್ಟದನ್ನ ಮತ್ತೆ ಅವರೇ ಉಪಯೋಗಿಸೋದು ಅಂತ. ಸೊ ದತ್ತಾಪಹಾರ ದೋಷ ಬರುತ್ತೆ. ನಾನು ಈ ಭೂಮಿ ಮೇಲೆ ನಿಂತ್ಕೊಳಕ್ ಆಗಲ್ಲ, ಅದಕ್ಕೋಸ್ಕರ ಏನ್ ಮಾಡ್ದ, ತನ್ನ ಕೊಡಲಿಯನ್ನ ಬೀಸಿ ಜೋರಾಗಿ ಬೀಸಿ ಎಸಿತಾನೆ ಪರಶುರಾಮ. ಎಸ್ದಾಗ ಅದು ಸಮುದ್ರ ಪ್ರಾಂತದಲ್ಲಿ ಹೋಗಿ ಬೀಳತ್ತೆ. ಎಲ್ಲಿಂದ್ರೆ ಇವತ್ತಿನ ಗೋವಾ ಮತ್ತೆ ಕೇರಳ ಇದೆಯಲ್ಲ, ಅಲ್ಲಿಗೆ ಹೋಗಿ ಬೀಳತ್ತೆ. ಅಲ್ಲಿ ಒಂದು ಎಕ್ಸ್ಟೆಂಡೆಡ್ ರೀಕ್ಲೈಮ್ಡ್ ಲ್ಯಾಂಡ್ ಸಿಗತ್ತೆ. ಮೊದಲು ಲ್ಯಾಂಡ್ ರೆಕ್ಲಮೇಷನ್ ಅಂತ ಎಲ್ಲ ನಾವು ಹೇಳ್ತೀವಲ್ಲ, ಇವಾಗ ಬಾಂಬೆನಲ್ಲಿ ಬಾಂಬೆ ರೆಕ್ಲಮೇಷನ್ ಸೆಂಟರ್ ಅಂತ, ಸಮುದ್ರವನ್ನ ಆಕ್ರಮಿಸ್ಕೊಳ್ಳೋದು, ಒತ್ತರಿಸ್ಕೊಂಡು ಸಮುದ್ರವನ್ನ ಒತ್ತರಿಸ್ಕೊಂಡು ಹೋಗಿ ಭೂಮಿ ಜಾಸ್ತಿ ಮಾಡ್ಕೊಂಡು ಅಲ್ಲೆಲ್ಲ ಬಿಲ್ಡಿಂಗು ಅದೆಲ್ಲ ಕಟ್ಟೋದು ರೆಕ್ಲಮೇಷನ್ ಲ್ಯಾಂಡ್. ಅವರ ಹಾಂಗ್ಕಾಂಗ್ ಅಲ್ಲಂತೂ ಎಲ್ಲ ಅರ್ಧಕ್ಕರ್ಧ ರೆಕ್ಲಮೇಷನ್ ಲ್ಯಾಂಡೇನೆ. ಅಲ್ಲಿ ಚಿಕ್ಕ ಐಲ್ಯಾಂಡು, ವ್ಯವಹಾರಗಳು ತುಂಬಾ ಜಾಸ್ತಿ ಆಗ್ಬಿಟ್ಟು ಏರ್ಪೋರ್ಟ್ ರೆಕ್ಲಮೇಷನ್ ಲ್ಯಾಂಡ್ ಅಲ್ಲೇ ಇದೆ ಅಲ್ಲಿ. ಆ ತರ ಅಷ್ಟೊಂದು ಒತ್ತರಿಸ್ಕೊಂಡು ಸಮುದ್ರದ ಮಧ್ಯದಲ್ಲಿ ಹೋಗ್ತಾರೆ. ಆ ತರ ಮಾಡಿರೋದೇನೆ ಇವಾಗ ಮಹೇಂದ್ರ ಪರ್ವತ ಅಂತ ನಾವೇನು ಇವತ್ತಿನ ದಿವಸ ನಾವು ಹೇಳ್ತೀವಿ, ಆ ಕೇರಳ ದೇಶ. ಹೆಚ್ಚು ಕಡಿಮೆ ಗೋವಾದಿಂದ ಇದು ಕೇರಳದವರೆಗೂ ಎಲ್ಲ ಮಹೇಂದ್ರ ಪರ್ವತನೇ. ಮೋರ್ ದನ್ 800 ದೇವಾಲಯಗಳಿತ್ತಂತೆ, ವೈಷ್ಣವ ದೇವಾಲಯ ಎಲ್ಲ ಪರಶುರಾಮ ದೇವಾಲಯಗಳಿತ್ತು. ಇವಾಗ ಹೋಗಿ ನೋಡಿ, ಒಂದು ಎಣಿಕೆಯಲ್ಲಿದೆ, ಹಿಂದೂ ಟೆಂಪಲ್ಸ್ ಎಣಿಕೆಯಲ್ಲಿದೆ. ಎಲ್ಲೆಲ್ಲೇ ರಸ್ತೆಗೆ ಒಂದು 10-20 ಚರ್ಚ್ಗಳು ನಿಮ್ಗೆ ಸಿಗತ್ತೆ, ಮಸೀದಿಗಳು ಸಿಗತ್ತೆ, ದೇವಸ್ಥಾನಗಳೇ ಸಿಗೋದಿಲ್ಲ. ಕೇರಳ ದೇಶ ಅಂತ ಕಷ್ಟಪಟ್ಕೊಂಡು ಒಂದು 14 ನೋಡ್ಬೇಕು. ಎಲ್ಲೆಲ್ಲೋ ಇದೆ ಪಾಪ ಇಂಟೀರಿಯರ್ ಅಲ್ಲಿ. ಅವಕ್ಕೇನು ನಿತ್ಯ ಪಡೆಯ ಮಾಡಕ್ಕೂ ಯಾರು ಇರಲ್ಲ. ಬೆಳಗ್ಗೆ ಯಾವಾಗ್ಲೋ ಬರ್ತಾರೆ, ಪೂಜೆ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅಲ್ಲಿನ ನಂಬೂದರಿಗಳು. ಕೇರಳ ಕಡೆ ಪೂಜಾ ವಿಧಾನಗಳೇ ಬೇರೆ ತರ. ತುಂಬಾ ಬೇಗ ಆದ್ರೆ ತುಂಬಾ ಮಡಿಯಾಗಿ ಮಾಡ್ತಾರೆ. ಬೇಗ ಬರ್ತಾರೆ, ಒಂದು 4 ಗಂಟೆಗೆ ಬಂದು 4ರಿಂದ ಒಂದು 10 ಗಂಟೆವರೆಗೂ ಇದ್ಬಿಟ್ಟು ಬಾಗ್ಲಾಕೊಂಡು ಹೋಗ್ತಾರೆ. ತಿರ್ಗಾ ಆಮೇಲೆ 6 ಗಂಟೆಗೆ ಅಥವಾ 5 ಗಂಟೆಗೆ ಬಂದು 8 ಗಂಟೆಗೆಲ್ಲ ಬಾಗ್ಲಾಕೊಂಡು ಹೋಗ್ತಾರೆ. ಹಾಗೆ ಆ ದೇವಸ್ಥಾನಗಳು ಬೇರೆ ಕ್ರಮ ಅಲ್ಲೆಲ್ಲ. ಹಾಗೆ ಒಂದು ಎನಿಸಿದ್ರೆ ಇವಾಗ ಒಂದು 10 ದೇವಸ್ಥಾನನೂ ಸಿಗಲ್ಲ ನಿಮ್ಗೆ. 800 ಪರಶುರಾಮ ಕ್ಷೇತ್ರ ಇತ್ತು ಅಲ್ಲಿ ಅಂತ. ಆವಾಗ ಏನ್ ಮಾಡ್ತಾನೆ, ಇದು ಈ ಭೂಮಿನೆಲ್ಲ ಮತ್ತೆ ಈ 21 ಕ್ಷತ್ರಿಯರ ಹತ್ರ ತಗೊಂಡಲ್ಲ, ವಿಶ್ವಜಿತ್ ಯಾಗ ಮಾಡಿ ಪರಶುರಾಮ ಅವತಾರದಲ್ಲಿ ಎಲ್ಲರಿಗೂ ದಾನವನ್ನ ಕೊಟ್ಟು, ಯಾವ ಭೂಮಿಯನ್ನ ತಾನು ದಾನವಾಗಿ ಪಡ್ಕೊಂಡು ಅದೇ ಭೂಮಿಯನ್ನ ಆಚಾರ್ಯ ಮುಖೇನ ದಾನವಾಗಿ ಎಲ್ಲರಿಗೂ ಕೊಟ್ಬಿಟ್ಟು ಅವಾಗ ಆಗಿದ್ದ ಅವಮಾನವನ್ನ ಸರಿಪಡಿಸ್ಕೊಂಡ ಅಂತ ಹೇಳ್ತಾರೆ ಕವಿಗಳು. ತುಂಬಾ ಸೊಗಸಾಗಿ ಹೇಳ್ತಾರೆ ಇದರಲ್ಲಿ. ನಾವಾಗೆ ಓದಿದ್ರೆ ನಮ್ಗೆ ಹೊಳೆಯೋದೇ ಇಲ್ಲ. ಇದು ನೋಡಿ, ಅವ್ರಿಗೆಲ್ಲ ಕವಿಗಳಿಗೆ ದಾರ್ಶನಿಕರು ಅನ್ನೋದು ಅದಕ್ಕೇನೆ, ಅವ್ರಿಗೆ ಸ್ಫುರಿಸುತ್ತೆ. ಆ ಅರ್ಥವನ್ನ ಪದ್ಯದ ಮೂಲಕ ಬರೆದಿಟ್ಟಿದ್ದಾರೆ. ಆ ಭೃಗುಪಥ ಪೂರ್ವಾವತಾರಾರ್ಜಿತ, ಆ ಪೂರ್ವ ಅವತಾರದಲ್ಲಿ ಆರ್ಜಿತವಾಗಿದ್ದ ಅವಮಾನವನ್ನ ಹೋಗ್ಲಾಡಿಸ್ಕೊಂಡಂತೆ. ಮುಂದಿನ ಹಾಡಿಗೆ ಹೋಗೋಣ. ಪರಶುರಾಮ ಅವತಾರ
ತುಂಬಾ ವಿಶೇಷವಾದ ಒಂದು ಅವತಾರ. ಏನಪ್ಪಾ ಅಂತ ಹೇಳಿದ್ರೆ, ಒಂದೇ ಅವತಾರದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎರಡು ಅಂಶಗಳನ್ನು ನಾವು ನೋಡ್ಬೋದು. ಬ್ರಾಹ್ಮಣನಾಗಿ ಜಮದಗ್ನಿ ಮಗನಾಗಿ ಹುಟ್ಟಿದ ಪರಶುರಾಮ ಅಲ್ಲಿ ಅನುಪ್ರವೇಶವಾಗಿ ವಿಷ್ಣುವಿನ ಅಂಶ ಅನುಪ್ರವೇಶವಾಗಿ ಒಳಹೊಕ್ಕು ಕ್ಷಾತ್ರವನ್ನ ತೋರಿಸಿ ಕೃತವೀರ್ಯ ಮತ್ತೆ ಕಾರ್ತ್ಯವೀರ್ಯಾರ್ಜುನ ಎಲ್ಲರನ್ನ ಕೊಂದು ಅವರನ್ನೆಲ್ಲ ಕೊಂದು 21 ಆವರ್ತಿ ಕೆಟ್ಟ ಕ್ಷತ್ರಿಯರನ್ನೆಲ್ಲ ಕೊಲ್ತಾನಲ್ಲ. ಬರೀ ಬ್ರಾಹ್ಮಣ ಆಗಿದ್ರೆ ಆಗಲ್ಲ, ಅನುಪ್ರವೇಶ ಆಗಿದ್ದ ಅವತಾರ ಆದ್ರಿಂದ ಕ್ಷಾತ್ರ ಅಲ್ಲಿ ನಾವು ನೋಡ್ಬೋದು. ಎರಡು ಅಂಶ ಪರಶುರಾಮನಲ್ಲಿ ನಾವು ನೋಡ್ಬೋದು. ಒಂದು ಪರಶುರಾಮನ ಅವತಾರನ ಮೂರು ವರ್ಗವಾಗಿ ನಾವು ಅದನ್ನ ವಿಂಗಡಿಸ್ಕೊಂಡು ಅನುಭವಿಸ್ಬೋದು. ಹೇಗೆ ಅಂದ್ರೆ, ಒಂದು, ಅವರು ಜಮದಗ್ನಿ ಮಹರ್ಷಿ ಮಕ್ಕಳನ್ನ ಕೇಳ್ಕೊಳ್ತಾರೆ. ಅಪ್ಸರ ಪಟ್ಟಿದ್ದು ರೇಣುಕಾದೇವಿ ನೀರ್ ತರಕ್ಕೆ ಅಂತ ಹೋದಾಗ ಗಂಧರ್ವರು ಯಾರೋ ಒಂದಷ್ಟು ಜಲಕ್ರೀಡೆ ಆಡ್ತಾ ಇರ್ತಾರೆ. ಅವರನ್ನ ನೋಡಿ ಒಂದೇ ಒಂದು ಕ್ಷಣ ಮಾನಸಿಕವಾಗಿ ಅನ್ಕೊಂಡ್ಲಂತೆ ರೇಣುಕಾದೇವಿ. ಯಾಕಂದ್ರೆ ಅವಳು ಇದು ಹುಟ್ಟಿನಿಂದ ರಾಜಪುತ್ರಿ ಅವಳು. ಎಲ್ಲ ವೈಭವಗಳನ್ನ ಅನುಭವಿಸೋಳು. ಅಯ್ಯೋ, ನಾನು ಸಾಧಾರಣವಾಗಿದ್ರೆ ಈ ತರ ಎಲ್ಲ ಅನುಭವಿಸ್ಬೋದಾಗಿತ್ತು ಅಂತ ಒಂದು ಕ್ಷಣ ಅನ್ಕೊಂಡ್ಲಂತೆ ಅಷ್ಟೇನೆ. ಅನ್ಕೊಂಡಿದ್ದಕ್ಕೇನೆ ಒಂಥರ ಮಾನಸಿಕವಾದ ವ್ಯಭಿಚಾರ ಅಂತ ಅನ್ಕೊಂಡು ರೇಣುಕಾ ವಾಪಸ್ ಬಂದಾಗ ಈ ಕಥೆಗಳೆಲ್ಲ ಹೇಳೋದುಂಟು. ಅಲ್ಲಿ ಹೋಗಿ ಅವಳ ಪಾತ್ರವರ್ತಿಯ ಬಲದಿಂದ ಮರಳಲ್ಲೇ ಒಂದು ಕೊಡ ಮಾಡಿ ಅದರಲ್ಲಿ ನೀರ್ ತಗೊಂಡ್ ಬರ್ತಾ ಇದ್ಲು ಅಂತ. ಅವತ್ತೇನ್ ಮಾಡಿದ್ರು ಕೊಡ ಮಾಡಕ್ ಆಗ್ಲಿಲ್ಲ ಅಂತ ಭಾಗವತದಲ್ಲೆಲ್ಲ ಬರುತ್ತೆ. ಕಥೆಗಳೆಲ್ಲ ಬಂದಾಗ ಕೆಲವು ಕಥೆಗಳಲ್ಲಿ ಈ ಮರಳಿನ ಕೊಡ ಅದ್ರ ಬಗ್ಗೆ ಹೇಳ್ತಾರೆ, ಕೆಲವರಲ್ಲಿ ಹೇಳೋದಿಲ್ಲ. ಅದೇನೇ ಇದ್ರು ಮಾನಸಿಕವಾಗಿ ಇವಳು ಅಪಚಾರ ಪಟ್ಟಾಗ ಒಂಥರ ಗಿಲ್ಟ್ ಫೀಲಿಂಗು, ಒಂಥರ ಅಪರಾಧ ಮಾಡಿದೀನಿ ಅಂತ ಒಂದು ಮನಸ್ಸಲ್ಲಿ ಬಂತಲ್ಲ, ಆಳವಾಗಿ ಬರ್ತಾಳೆ. ಬಂದಿದ ತಕ್ಷಣನೇ ಜಮದಗ್ನಿಗೆ ತ್ರಿಕಾಲ ಜ್ಞಾನಿಗಳು ಅಲ್ಲಿ ಏನಾಯ್ತು ಅಂತ ಗೊತ್ತಾಯ್ತು. ಕೋಪ ಬಂದ್ಬಿಡ್ತು. ನೀನು ಋಷಿಪತ್ನಿಯಾಗಿ ನೀನಾಗೆ ಒಪ್ಕೊಂಡು ಬಂದು ತುಂಬಾ ತೇಜಸ್ವಿಯಾಗಿರ್ತಾರೆ ಜಮದಗ್ನಿ. ಅವರನ್ನ ನೋಡಿದ ತಕ್ಷಣನೇ ರಾಜ ಬೇಡ, ನಿಂಗೆ ಆಶ್ರಮದಲ್ಲಿ ಕಷ್ಟ, ಅಲ್ಲೆಲ್ಲ ಹೋಗಿ ಋಷಿಪತ್ನಿಯಾಗಿರಕ್ ಆಗಲ್ಲ ಅಂತ ಹೇಳಿದ್ರು ಕೂಡ ಕೇಳಿದೇನೆ ಅವಳೆ ಬಲವಂತವಾಗಿ ಮದುವೆ ಮಾಡ್ಕೊಂಡು ಬಂದಿರ್ತಾಳೆ. ಹಾಗಿರ್ಬೇಕಾದ್ರೆ ಈ ತರ ಆಸೆ ಪಟ್ಟಿದ್ ನೀನ್ ತಪ್ಪು, ನಿನ್ ಗೊತ್ತಲ್ವಾ ಆಶ್ರಮದಲ್ಲಿ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು 3 ಮಕ್ಳು ಇರ್ತಾರೆ ಅಲ್ಲಿ. ಅವರು ಮೊದಲು 3 ಮಕ್ಳು ಅವ್ರನ್ನ ಕರೆದು, ನಿಮ್ ತಾಯಿ ತಲೆ ತೆಗೆದ್ಬಿಡಿ, ಅವಳು ಅಪಚಾರ ಪಟ್ಟಿದ್ದಾಳೆ, ಆಶ್ರಮದಲ್ಲಿ ಇರಕ್ ಲಾಯಕ್ಕಿಲ್ಲ ಅಂತ ಜಮದಗ್ನಿಗೆ. ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಜಮದಗ್ನಿ ಋಷಿಗೆ. ಒಂದು ಕಣ್ಣು ಇತ್ತು, 3ನೇ ಕಣ್ಣು ಕೂಡ ಇತ್ತು ಅವ್ರಿಗೆ. ಶಿವನಿಗೆ ಹೇಗೆ 3ನೇ ನೇತ್ರ ಇತ್ತು, ಜಮದಗ್ನಿ ಮಹರ್ಷಿಗೆ 3ನೇ ಕಣ್ಣು ಇತ್ತು. ಹಾಗೆ ನಿಮ್ಮ ತಾಯಿನ ಕೊಂದುಬಿಡಿ ಅಂತ ಹೇಳಿದಾಗ ಆ 3 ಮಕ್ಕಳು ಹೇಳ್ತಾರೆ, ಅಪ್ಪ ಅಮ್ಮ ಕೊಂದುಬಿಡೋ ತರ ಅವತಾರ ಅಪರಾಧ ಏನು ಮಾಡಿಲ್ಲ, ಅಷ್ಟಕ್ಕೂ ತನ್ನ ತಪ್ಪನ್ನ ಒಪ್ಕೊಂಡಿದಾರಲ್ವಾ, ಕ್ಷಮಿಸ್ಬಿಡೋದು ಒಳ್ಳೇದು, ನೀವು ನೋಡಿ ಅಮ್ಮನ್ನ ಕೊಲ್ಲೋದು ಬೇಡ, ನಾವು ಕೊಲ್ಲೋದಿಲ್ಲ ಅಂತ ಹೇಳ್ತಾರೆ. ಕೋಪ ಬಂದ್ಬಿಡತ್ತೆ. ತಂದೆ ಮಾತು ಕೇಳಲ್ವಾ ನೀವು ಅಂತ ಹೇಳ್ಬಿಟ್ಟು 3ನೇ ಕಣ್ಣು ತೆಗೆದ್ಬಿಡ್ತಾರೆ. 3ನೇ ಕಣ್ಣು ತೆಗೆದಾಗ 3 ಜನನು ಸುಟ್ಟು ಬೂದಿ ಆಗ್ಬಿಡ್ತಾರೆ. ಪರಶುರಾಮ ಮಾತ್ರ ಇರೋದಿಲ್ಲ, ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋದವನು ತಪಸ್ಸಿಗೆ ಅಂತಾನೆ ಹೋಗಿರ್ತಾನೆ. ಅವನು ತಪಸ್ಸಿಗೆ ಶಿವನನ್ನ ಕುರಿತು ತಪಸ್ ಮಾಡಿರ್ತಾನೆ. ತಪಸ್ ಮಾಡಿದಾಗ ಶಿವನನ್ನ ಕುರಿತು ಸುಬ್ರಹ್ಮಣ್ಯ ಮತ್ತೆ ಈ ರಾಮ, ಈ ಪರಶು ಸಿಗಕ್ ಮುಂಚೆ ಅವನು ಬರೀ ರಾಮ ಇಬ್ರು ಕಾಡಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಇವರಿಬ್ರಿಗೂ ಏನಾಯ್ತು, ಶಿವನ ಹತ್ರ ಇರುವಂತ ಶಕ್ತಿಶಾಲಿ ಪರಶು ಅದನ್ನ ಕೇಳಿ ತಪಸ್ ಮಾಡ್ತಾ ಇರ್ತಾರೆ. ಅವಾಗ ಈ ರಾಮನ ತಪಸ್ಸನ್ನ ಮೆಚ್ಚಿ ಶಿವ ಅವನಿಗೆ ತನ್ನ ಪರಶುನಲ್ಲಿ ಒಂದು ಭಾಗವನ್ನ ಮುರಿದು ಕೊಡ್ತಾನೆ. ಪರಶು ಅಂದ್ರೆ ಅದನ್ನೇ, ಒಂದು ಮುರಿದಿದ ಒಂದು ಭಾಗವನ್ನ ಕೊಡ್ತಾನೆ. ಅದೇ ಪರಶು, ಅದು ಕೊಡ್ಲಿ ಆಗತ್ತೆ ಪರಶುರಾಮನ್ಗೆ. ಅದನ್ನ ತಗೊಂಡು ಆ ತಪಸ್ಸು ಸಫಲ ಆಗತ್ತೆ. ತಗೊಂಡು ವಾಪಸ್ ಬರ್ತಾ ಇರ್ತಾರೆ. ನೋಡ್ತಾನೆ ಆಶ್ರಮದಲ್ಲಿ ಯಾಕೋ ಏನು ಸನ್ನಿವೇಶ ಚೆನ್ನಾಗಿಲ್ಲ ಅಂತ ಗೊತ್ತಾಗತ್ತೆ. ಬಾಗಿಲು ಎಂಟ್ರಿ ಆಗ್ತಾ ಇದ್ದಂಗೆನೆ, ಕಾಲಿಡ್ತಾ ಇದ್ದಂಗೆನೆ ಅವ್ನಿಗೆ ಗೊತ್ತಾಗತ್ತೆ. ಅಲ್ಲಿ ನೋಡ್ತಾನೆ ತಾಯಿ ಸ್ವಲ್ಪ ದುಃಖವಾಗಿರ್ತಾಳೆ. ಬಂದ ಕೂಡಲೇ ತಾಯಿ ಎಲ್ಲ ವೃತ್ತಾಂತ ಹೇಳ್ಬಿಡ್ತಾಳೆ ಬಾಗ್ಲಲ್ಲೇ, ಈ ತರ ಆಯ್ತು ನೋಡಪ್ಪ, ನಾನು ಹಿಂಗಾಯ್ತು, ಎಷ್ಟು ಹೇಳಿದ್ರು ನಿಮ್ ತಂದೆ ಕೇಳ್ತಾ ಇಲ್ಲ, ನನ್ನ ಕೊಲ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸರಿ, ಹೋಗಿ ಅಲ್ಲಿ ಕೊಡಲಿನ ಜಮದಗ್ನಿ ಹತ್ರ ಇಟ್ಟುಬಿಟ್ಟು ನಮಸ್ಕಾರ ಮಾಡ್ತಾನೆ. ನಿಮ್ ತಮ್ಮಂದ್ರನ್ನೆಲ್ಲ ಕೊಂದು ಬಿಟ್ಟಿದಾರಪ್ಪ, ನಿಮ್ಮ ಅಪ್ಪ ಸುಟ್ಟು ಹಾಕ್ಬಿಟ್ರು ಅಂತ ಎಲ್ಲ ಹೇಳ್ತಾಳೆ. ರೇಣುಕಾದೇವಿ ಹೇಳ್ತಾಳೆ. ಇವನು ಹೋಗಿ ಕೊಡಲಿಯನ್ನ ಅಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅಪ್ಪಣೆ ಆಗ್ಬೇಕು ಅಂತ ಹೇಳ್ತಾನೆ. ಅವಾಗ ನೀವು ಈ ಕೂಡಲೇ ತುಂಬಾ ಸಂತೋಷ, ನೀನು ತಪಸ್ಸು ಸಿದ್ಧಿಸ್ಕೊಂಡು ಬಂದಿದ್ಯಾ, ಈ ಕೂಡಲೇ ನೀನು ಅಮ್ಮನ ತಲೆ ತೆಗಿಬೇಕು ಅಂತ ಹೇಳ್ತಾನೆ. ಯಾಕು ಏನು ಅಂತಾನೆ ಕೇಳೋದಿಲ್ಲ. ಆ ಕೊಡ್ಲಿ ತಗೊಂಡ ರೇಣುಕಾದೇವಿ ತಲೆಯನ್ನ ಕತ್ತರಿಸಿದ, ರಕ್ತ ಸಿಕ್ತವಾದ ಕೊಡ್ಲಿ ಸಮೇತ ಅಪ್ಪನ ಕಾಲ ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡಿ ಗುಳೋ ಅಂತ ಅಳ್ತಾನೆ.
ಹೇಳು ರಾಮ, ಯಾಕೆ ಹೇಳ್ತಾ ಇದೀಯಾ ನೀನು? ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ಯಾ, ನೀ ಹೇಳಿದ ತಕ್ಷಣ ಮಾಡಿದ್ಯಲ್ಲ, ಅದಿರ್ಲಿ, ನಾನು ಹೇಳಿದ ತಕ್ಷಣ ಮಾಡ್ಬಿಟ್ಟಿಲ್ಲ, ಯಾಕೆ ಏನು ಅಂತ ಕೂಡ ಕೇಳಲಿಲ್ಲ ನೀನು ಅಂತ. ನಿಮ್ಮ ಅಪ್ಪನ, ನಿಮ್ಮ ತಾಯಿ ಪ್ರಾಣನೇ ತೆಗೆದ್ಬಿಟ್ಟಿಯಲ್ಲ ಅಂತ ಹೇಳಿದ್ರೆ ಅವಾಗ ಹೇಳ್ತಾನೆ, ಅಪ್ಪ ನಿಮಗೆ ಹೋಗಿರೋ ಪ್ರಾಣವನ್ನ ಮತ್ತೆ ಬದುಕಿಸ್ಕೊಡೋ ಶಕ್ತಿ ನಿಮ್ಗಿದೆ ಅಂತ ನನಗೆ ಗೊತ್ತು ಅಪ್ಪ, ಅದಕ್ಕೆ ನಾನು ಆ ಥರ ಮಾಡಿದೆ. ಏನೋ ಕ್ಷಮಿಸೋಕೆ ಆಗದೇ ಇರೋ ಅಪರಾಧ ಏನು ಮಾಡ್ಲಿಲ್ವಲ್ಲ, ಅವ್ರನ್ನೆಲ್ಲ ಮತ್ತೆ ಬದುಕಿಸ್ಬಿಡಿ ಅಪ್ಪ ಅಂತ ಕೇಳ್ತಾರೆ. ಏನಾದ್ರು ತುಂಬಾ ಖುಷಿಯಾಗಿದೆ ನನಗೆ, ಏನಾದ್ರು ವರ ಕೇಳು ಅಂತ ಕೇಳ್ತಾರೆ ಜಮದಗ್ನಿ ಪರಶುರಾಮನ ಕೇಳಿದಾಗ ಅವನು ಹೇಳ್ತಾನೆ, ನನಗೇನು ಬೇಡಪ್ಪ, ನೀನು ನನ್ನ ತಮ್ಮಂದ್ರನ್ನ ಮತ್ತೆ ನನ್ನ ತಾಯಿನ ಬದುಕಿಸ್ಬಿಡಿ ಅಂತ ಕೇಳ್ತಾನೆ. ಅವ್ರನ್ನ ಬದುಕಿಸ್ತಾರೆ. ಬದುಕಿಸೋದು ಒಂದೇ ಅಲ್ಲ, ಇಲ್ಲಿ ನಡೆದಿದ್ದ ವೃತ್ತಾಂತ ಏನು ಅವಳಿಗೆ ನೆನಪಿಲ್ಲದೆ ಇರೋ ಥರ ಮಾಡಿ ಅಂತ. ಯಾಕಂದ್ರೆ ಇವನೇ ನನ್ನ ತಲೆನೂ ಕಡ್ದ, ಹೇಳಿದ ತಕ್ಷಣ ಅಪ್ಪ ಹಿಂದೆ ಮುಂದೆ ನೋಡ್ಲಿಲ್ಲ, ನನ್ನ ತಲೆ ಕಡ್ದ ಅಂತ ಅವಳು ಜ್ಞಾಪಕ ಇರಬಾರ್ದು, ಏನು ಜ್ಞಾಪಕ ಇರಬಾರ್ದು, ಆ ಥರ ಮಾಡ್ಬಿಡಿ ಅಂತ ಹೇಳ್ತಾನೆ. ಆಯ್ತು ಅಂತ ನಡೆಸ್ಕೊಡ್ತಾರೆ. ಅವರೆಲ್ಲ ಜೀವಕ್ಕೆ ಬರ್ತಾರೆ. ಮತ್ತೆ ತುಂಬಾ ಖುಷಿ ಆಗುತ್ತೆ ಜಮದಗ್ನಿಗೆ. ಇಲ್ಲ, ನಿನಗಿನ್ನೂ ಏನಾದರೂ ಒಂದು ವರ ಕೊಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅವಾಗ ಅನುಗ್ರಹ ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ನೀನು ಮನೋವೇಗದಲ್ಲಿ ನೀನು ಚಲಿಸೋ ಥರ ಒಂದು ನಿನಗೆ ಶಕ್ತಿ ನಿನಗೆ ಬರಲಿ ಅಂತ ಕೇಳ್ತಾರೆ. ಹಾಗೇನೆ ಅವ್ರಿಗೆ ಚಿರಂಜೀವಿತ್ವನ ಕೊಡ್ತಾರೆ. ಅಶ್ವತ್ಥಾಮ ಬಲಿರ್ವ್ಯಾಸ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ಮಾತ್ರ ಹೇಳ್ತೀವಲ್ಲ, ಅದರಲ್ಲಿ ಪರಶುರಾಮನ ಒಬ್ಬ, ಚಿರಂಜೀವಿತ್ವ ಎರಡೂ ಕೊಡ್ತಾರೆ. ಮನೋವೇಗದಲ್ಲಿ ಚಲಿಸುವಂಥ ಒಂದು ಶಕ್ತಿ ಮತ್ತೆ ಚಿರಂಜೀವಿತ್ವ, ನಿನಗೆ ಯಾವಾಗ ಬೇಕೋ ಅವಾಗ ನೀನು ಇಚ್ಛಾಮರಣಿ ಆಗ್ಬೋದು. ಹಾಗೆ ಆ ಥರ ಮಾಡಿದಾಗ ಈ ಕೊಡ್ಲಿಯನ್ನು ಬಿಸಾಕ್ತಾರಲ್ಲ, ಅವಾಗ ಎಲ್ಲೇ ಹೋದ್ರೆ ಕೂಡ, ಭೂಮಿನಲ್ಲಿ ಎಲ್ಲೇ ಸಂಚಾರ ಮಾಡಿದ್ರೆ ಕೂಡ ಒಂದು ರಾತ್ರಿ ಹೊತ್ತಿಗೆ ಮತ್ತೆ ತನ್ನ ಮಹೇಂದ್ರ ಪರ್ವತಕ್ಕೆ ವಾಪಸ್ ಬಂದ್ಬಿಡ್ಬೋದು. ಯಾಕಂದ್ರೆ ಅದು ಮಹೇಂದ್ರ ಪರ್ವತ ತನ್ನದದು, ಅದನ್ನ ಬಾಕಿ ಇಡೀ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರು ಕೂಡ ಮಹೇಂದ್ರ ಪರ್ವತ ಪರಶುರಾಮನದಾದ್ರಿಂದ ಎಲ್ಲೇ ಹೋದ್ರೆ ಕೂಡ ರಾತ್ರಿ ಆಗೋಷ್ಟೊತ್ತಿಗೆ ವಾಪಸ್ ಮಹೇಂದ್ರ ಪರ್ವತಕ್ಕೆ ಬಂದ್ಬಿಡ್ತಾ ಇದ್ರು. ಇದು ಒಂದು ಘಟ್ಟ. ಇನ್ನೊಂದು ಘಟ್ಟ ಏನಪ್ಪಾ ಅಂತ ಹೇಳಿದ್ರೆ, ಈ ಪರಶುರಾಮ ತಾಯಿನ ಬದುಕಿಸಿದ್ದೊಂದು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಕೃತವೀರ್ಯ ಅನ್ನೋ ಒಬ್ಬ ರಾಜ ಇರ್ತಾನೆ. ಇವತ್ತೆಲ್ಲ ಕತೆ ಹೇಳಿದ್ರೆ ಬರೀ ಪರಶುರಾಮನ ಕಥೆನೇ ಆಗ್ಬಿಡುತ್ತೆ ಅಂತ ಕಾಣುತ್ತೆ. 3 ಘಟ್ಟ ಅಂತ ಹೇಳಿದ್ನಲ್ಲ, ಕಾರ್ತಿವೀರ್ಯನ ಸಂಹಾರ ಮಾಡೋದೊಂದು, 21 ಆವತಿ ಕೆಟ್ಟ ಕ್ಷತ್ರಿಯನ ಸಾಯಿಸೋದೊಂದು, ಇನ್ನೊಂದು ರಾಮಾವತಾರಕ್ಕೆ ಸಂಬಂಧಪಟ್ಟಿದ್ದು, ದಶರಥನಿಗೆ ಎದುರಾಗಿ ಬಂದು ರಥವನ್ನ ನಿಲ್ಲಿಸಿ ರಾಮನ ಹತ್ರ ವಿಷ್ಣು ಧನಸ್ಸನ್ನ ಕೊಟ್ಟು ಅದನ್ನ ಗುರಿ ಇಟ್ಟು ಹೊಡಿಬೇಕು ಬಾಣ ಅಂತ ಹೇಳೋದು. ಈ 3 ಸಂಗತಿ ಪರಶುರಾಮನ ಕಥೆನಲ್ಲಿ ನಮಗೆ ಬರುತ್ತೆ. ಅವರ ಅವತಾರದಲ್ಲಿ ಈ ಕೃತವೀರ್ಯ ಅನ್ನೋ ರಾಜ ಒಬ್ಬ ಒಂದ್ಸತಿ ಇದು ಬೇಟೆಯಾಡಕ್ಕೆ ಬಂದಾಗ ಈ ಜಮದಗ್ನಿ ಮಹರ್ಷಿ ಆಶ್ರಮಕ್ಕೆ ಬರ್ತಾರೆ. ಬಂದಾಗ ಬಾಯಾರಿಕೆ ಆಯಾಸ ತೀರಿಸ್ಕೊಳ್ಳೋಕೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳಕ್ಕೆ ಬರ್ತಾರೆ. ಅವಾಗ ಜಮದಗ್ನಿಗಳಿಗೆ ಊರಿನ ರಾಜ ಬಂದ್ರೆ ಅವ್ರಿಗೆಲ್ಲರಿಗೂ ಉಪಚಾರ ಮಾಡಬೇಕು, ನಿಮ್ಗೆಲ್ಲ ಊಟೋಪಚಾರಗಳ ಮಾಡ್ತೀವಿ, ನಿಮ್ಗೆ ಸ್ವಲ್ಪ ಅವಕಾಶ ಕೊಡಿ, ಇಲ್ಲೇ ನೀವು ವಿಶ್ರಮಿಸ್ಕೊಂಡು ಊಟವನ್ನು ಮಾಡ್ಕೊಂಡು ಹೋಗಿ ಅಂತ ಕೃತವೀರ್ಯ ಹೇಳ್ತಾರೆ. ಅಯ್ಯೋ, ನಿಮ್ಮ ಆಶ್ರಮದಲ್ಲಿ ಇಷ್ಟೊಂದು ಜನ ಬಂದಿದ್ದೀವಿ, ಬೇಟೆ ಅಂದ್ರೆ ಅವ್ರು ಒಬ್ಬರೇ ಏನು ಬರೋದಿಲ್ಲ, ಬೇಟೆ ನಾಯಿ, ಅದಕ್ಕೆ ಶಿಬಿರ ಹಾಕೋನು, ಅಡುಗೆ ಮಾಡೋನು ಅಂತೆಲ್ಲ ಒಂದಷ್ಟು ಜನ, ಒಂದು ಗುಂಪೆ, ಒಂದು ಬೆಟಾಲಿಯನ್ನೇ ಬಂದಿರುತ್ತೆ ರಾಜನ ಜೊತೆ ಬೇಟೆಗೆ. ಅವನ ರಾಜನಿಗೆ ಪಾದುಕಾಪ್ ಅಂತಾರಲ್ಲ, ಆ ಥರ ಅವನಿಗೆ ಸೆಕ್ಯೂರಿಟಿಗೋಸ್ಕರ ಒಂದಷ್ಟು ಗಾರ್ಡ್ಗಳು, ಅವರು ಎಲ್ಲ ಬಂದಿರ್ತಾರೆ. ಬೇಟೆ ನಾಯಿಗಳು, ಅದಕ್ಕೆ ಆಹಾರ ಹಾಕೋರು, ನಾಯಿಗಳು ನೋಡ್ಕೊಳ್ಳೋರು, ಎಲ್ಲರೂ ಒಂದಷ್ಟು ಜನ, 50-60 ಜನ ಬಂದಿರ್ತಾರೆ. ಇವ್ರು ತುಂಬ ಜನ ಜಾಸ್ತಿ ಇದೀವಿ, ನೀವು ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ನಮಗೆ ನೀರು ಮಾತ್ರ ಕೊಡಿ ಸಾಕು ಅಂತ. ಇಲ್ಲ ನೀವು ಇರಿ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಮಾತ್ರದಲ್ಲೇ ಎಲ್ಲ ಬಿಸಿ ಬಿಸಿಯಾಗಿ ಘಮ ಅನ್ನುವಂಥ ಅಡುಗೆ ಎಲ್ಲರೂ ತಯಾರು ಮಾಡ್ಕೊಡ್ತಾರೆ. ಮೃಷ್ಟಾನ್ನ ಭೋಜನ ಎಲ್ಲರಿಗೂ ಸಿಗುತ್ತೆ. ತುಂಬಾ ಆಶ್ಚರ್ಯ ಆಗುತ್ತೆ. ಕೃತವೀರ್ಯನಿಗೆ ನಿಮ್ಮ ಆಶ್ರಮದಲ್ಲಿ ಏನು ಒಂಥರ ಆ ಥರ ಏನು ಗೊತ್ತೇ ಆಗ್ಲಿಲ್ವಲ್ಲ, ಮಾಡಿದ್ದು ಅಡುಗೆ ಬಾಣಸಿಗರು ಯಾರು, ಇಷ್ಟು ಜನಕ್ಕೆ ಹೇಗೆ ಮಾಡಿದ್ರು, ಇಷ್ಟು ಬೇಗ ಹೇಗೆ ಮಾಡಿದ್ರು, ಮತ್ತೆ ಇಷ್ಟು ಘಮ ಅಂತ ಇಷ್ಟು ಒಳ್ಳೆ ಅಡುಗೆ ಹೇಗೆ ಮಾಡೋದಕ್ಕೆ ಅದು ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಹತ್ರ ಶಬಲೆ ಅಂತ ಕಾಮಧೇನು ಅವಳು ಮೊಮ್ಮಗಳು ಒಂದು ಹಸು ಇದೆ, ಅವಳು ಎಲ್ಲ ನಮಗೆ ಏನು ಬೇಕಾದರೂ ಕೊಡ್ತಾಳೆ. ಹೌದೇನು ಅಂತ ಕೊಟ್ಟಿಗೆ ಹೋಗಿ ನೋಡ್ತಾನೆ ಕೃತವೀರ್ಯ. ಹಾಗೆ ಒಳ್ಳೆ ತೇಜಸ್ಸಾಗಿ ಆ ಹಸು ಇರುತ್ತೆ. ಇದೇ ಥರ ವಿಶ್ವಾಮಿತ್ರ ವಶಿಷ್ಠರಿಗೂ ಜಗಳ ಆಗುತ್ತಲ್ಲ ಆ ಹಸು ವಿಷಯಕ್ಕೇನೆ. ಅದೇ ಥರ ಇದನ್ನ ಅವರಾದ್ರೂ ವಶಿಷ್ಠರು ವಿಶ್ವಾಮಿತ್ರನಾದ್ರೂ ನನಗೆ ಕೊಟ್ಬಿಡು ಅಂತ ಕೇಳ್ದ. ಇವನು ಕೇಳಲೇ ಇಲ್ಲ. ಇವನೇನಿಂದ ಓಹೋ ಇಷ್ಟು ಒಳ್ಳೆ ಇದೆಯಾ, ಇಷ್ಟೊಂದೆಲ್ಲ ಕೊಡೋದು, ಹಾಗಾದ್ರೆ ಇದು ನಿಮಗೇನು ಪ್ರಯೋಜನ ಅಲ್ಲ, ನನಗೆ ಜಾಸ್ತಿ ಪ್ರಯೋಜನ ಆಗುತ್ತೆ, ನನಗೆ ಕೊಟ್ಬಿಡಿ ಅಂತ ಕೇಳ್ತಾನೆ. ಕೊಟ್ಬಿಡಿ ಅಂತ ನಾನು ಹೇಳಲ್ಲ, ನಾನು ಇದನ್ನ ತೊಗೊಂಡು ಹೋಗ್ತೀನಿ, ನಿಮಗೆ ಹಾಲು ಕರೆಯೋ ಹಸುವನ್ನು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು
ಅಟ್ಸ್ಕೊಂಡು ಹೋಗಕ್ ಶುರು ಮಾಡ್ಬಿಡ್ತಾನೆ. ಅವಾಗ ಜಮದಗ್ನಿ ಇರಿ ಇರಿ ತಾಳಿ ಆತರ ಮಾಡ್ಬಾರ್ದು, ನನಗೆ ಇದು ಒಬ್ರು ಇಂದ್ರನಿಂದ ನನಗೆ ದಾನವಾಗಿ ಬಂದಿರೋದು, ನನಗೆ ಅಗ್ನಿ ಕಾರ್ಯ ಎಲ್ಲ ಮಾಡಕ್ಕೆ ಆಶ್ರಮವನ್ನ ನಡೆಸಕ್ಕೆ ಉಪಯೋಗ ಆಗ್ಲಿ ಅಂತ ಈ ಹಸುವನ್ನ ಕೊಟ್ಟಿದ್ದಾನೆ, ನಿಮಗೆ ಅದನ್ನ ನಾನು ಕೊಡಕ್ಕಾಗೋದಿಲ್ಲ, ಅದು ತಪ್ಪಾಗತ್ತೆ, ನನಗೆ ಅಂತ ದಾನವಾಗಿ ಕೊಟ್ಟಿದ್ದಾನೆ, ನಾನು ನಿಮಗೆ ಕೊಡಬಾರ್ದು, ಅದಕ್ಕೆ ಏನಕ್ಕೆ ಕೊಟ್ಟಿದಾರೋ ಅದಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಕೋಪ ಬಂದ್ಬಿಡುತ್ತೆ ಅವನಿಗೆ, ರಾಜನ್ಗೆ, ಇದೆಲ್ಲ ನೀವೇನು ಕೇಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೊರಟೆ ಹೋಗ್ತಾನೆ. ಕೋಪ ಬರುತ್ತೆ. ಅವಾಗ ಏನ್ ಮಾಡ್ತಾನೆ, ಶಬಲೆ ಕಡೆ ನೋಡ್ತಾನೆ. ಶಬಲೆ ಕಡೆ ನೋಡಿದಾಗ ಶಬಲೆನೇ ಎಲ್ಲ ಆಯುಧಗಳನ್ನ ತನ್ನ ಬಾಯಿಂದ ಮೂಗಿಂದ ಎಲ್ಲ ಆಯುಧಗಳನ್ನ ಬರುತ್ತೆ, ಅವರನ್ನೆಲ್ಲ ಹೊಡೆದು ಹಾಕಿ ಆ ಕೃತವೀರ್ಯನ್ನ ಸಾಯಿಸ್ಬಿಡುತ್ತೆ. ಕಾನ್ಪಾಟಕ್ಕೆ ಕನ್ಕೊಟ್ಟಿರೋದು. ಕೃತವೀರ್ಯನ್ನ ಯಾವಾಗ ಸಾಯಿಸಿದ್ರು ಆ ಕಾರ್ತಿವೀರ್ಯಾರ್ಜುನನ್ಗೆ ಕೋಪ ಬಂದ್ಬಿಡುತ್ತೆ. ಅವನು ಬರ್ತಾನೆ, ಯಾರು ನಮ್ಮಪ್ಪನ ಸಾಯಿಸಿದ್ರು, ನಮ್ಮಪ್ಪ ಅಂದ್ರೆ ಏನು ಅಷ್ಟು ಸಾಧಾರಣವ, ಯಾಕಂದ್ರೆ ಕಾರ್ತಿವೀರ್ಯಾರ್ಜುನ ಅನ್ನೋನೇ ಸುದರ್ಶನ ಅಂಶದವನು. ಸುದರ್ಶನ ಒಂದು ಸತಿ ದುರಹಂಕಾರ ಪಟ್ಟಿದ್ದ ವಿಷ್ಣು ಹತ್ರ ಅಂತ ಹೇಳ್ಬಿಟ್ಟು ಶಾಪವಾಗಿ ಅಥವಾ ಅದನ್ನ ತಿಳ್ಕೊಳಕ್ಕಾಗಿ ಬಂದಿರೋದು ಅವನು ಈ ಜನ್ಮ ಎತ್ತಿ. ಸುದರ್ಶನನಿಗೆ 1000 ನಾಲ್ಗೆ ಅಂತ ಹೇಳ್ತಾರೆ. 1000 ನಾಲ್ಗೆ, ಇವನಿಗೂ ಕಾರ್ತಿವೀರ್ಯಾರ್ಜುನಿಗೂ 1000 ಕೈ ಇರುತ್ತೆ. ಬಾಣಾಸುರನಿಗೂ 1000 ಕೈ, ಇವನಿಗೂ 1000 ಕೈ, ಈ ಕಾರ್ತಿವೀರ್ಯಾರ್ಜುನಿಗೂ 1000 ಕೈ. ಅಲ್ಲಿ ಒಂದ್ ಕಡೆ ವಿಷ್ಣು ಹತ್ರ ಅಹಂಕಾರ ಪಟ್ಟು, ನನ್ನಿಂದ ತಾನೇ ನಿನ್ನ ಕೆಲಸ ಎಲ್ಲ ಆಗ್ತಾ ಇರೋದು, ನನಗೆ ನೇಮಿಸ್ತೀಯ, ನಾನು ಮಾಡ್ಕೊಂಡ್ ಬರ್ತೀನಿ, ನೀನ್ ನಿತ್ಯ ಜಾಗದಲ್ಲೇ ಇರ್ತೀಯ, ಕೀರ್ತಿ ಮಾತ್ರ ನಿನಗೆ ಬರುತ್ತೆ, ಕೆಲಸ ಎಲ್ಲ ಮಾಡೋದು ನಾನ್ ತಾನೆ ಅಂತ ಏನೋ ಒಂದು ಜಂಬ ಸುದರ್ಶನ ಚಕ್ರಕ್ಕೆ. ಅವಾಗ ಭಗವಂತ ಹೇಳ್ತಾನೆ, ಆಯ್ತು ಬಿಡು, ಪರವಾಗಿಲ್ಲ, ನೀನು ಹೋಗು, ಒಂದು ಅಂಶದಲ್ಲಿ ಹೋಗು, ಅವಾಗ ನೋಡೋಣ ಯಾರು ದೊಡ್ಡವನು, ನಾನಾ ನೀನಾ ದೊಡ್ಡವನು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಪರಶುರಾಮ ವಿಷ್ಣು ಅನುಪ್ರವೇಶ ಅವತಾರ, ಅದೇ ತರ ಅಲ್ಲಿ ಸುದರ್ಶನ ಅವತಾರವನ್ನ ಅಂಶವನ್ನ ಅವತಾರವಾಗಿ ಕಾರ್ತಿವೀರ್ಯಾರ್ಜುನ ತೆಗೆದುಕೊಂಡಿರ್ತಾನೆ. ಕಾರ್ತಿವೀರ್ಯಾರ್ಜುನನಿಗೆ ಕೋಪ ಬರುತ್ತೆ. ಅವನು ಯುದ್ಧಕ್ಕೆ ಬಂದಾಗ ಈ ಶಬಲೆ ಎಲ್ಲ ಯುದ್ಧ ಮಾಡಿ ಪರಶುರಾಮ ಎಲ್ಲ ಓಡಿಸ್ಬಿಡ್ತಾರೆ ವಾಪಸ್. ಒಂದ್ಸತಿ ವಾಪಸ್ ಓಡಿಸ್ಬಿಟ್ಟಾಗ ಏನಾಗುತ್ತೆ, ಈ ಪರಶುರಾಮ ಇಲ್ಲದೆ ಇದ್ದಾಗ ಒಂದ್ಸತಿ ಕಾರ್ತಿವೀರ್ಯಾರ್ಜುನ ಬಂದು ಎಲ್ಲರನ್ನ ಕೊಂದು ಹಾಕ್ಬಿಟ್ಟು, ಯಾರನ್ನ, ಜಮದಗ್ನಿ ಮಹರ್ಷಿನ, ರೇಣುಕಾದೇವಿನ, ಅವ್ರ ತಮ್ಮಂದ್ರನ್ನ, ಎಲ್ಲಾನು ಆಶ್ರಮದಲ್ಲಿ ಯಾರ್ಯಾರಿತ್ತೋ ಎಲ್ಲರನ್ನೂ ಹೊಡೆದಾಕ್ಬಿಟ್ಟು ಹಸುವನ್ನ ಓಡಿಸ್ಕೊಂಡು ತಗೊಂಡೋಗಿರ್ತಾನೆ ಕಾರ್ತಿವೀರ್ಯ. ಇದನ್ನ ಕಂಡು ತುಂಬಾ ಸಿಟ್ಟು ಬಂದ್ಬಿಟ್ಟು ಅವಾಗ್ಲೇ ಅವತಾರದಲ್ಲಿ ಅನುಪ್ರವೇಶ ಆಗೋದು. ಎಲ್ಲ ಕೆಟ್ಟ ಕ್ಷತ್ರಿಯರೆಲ್ಲ ಕೆಟ್ಟವರು ಅಂತಲ್ಲ, ಯಾರ್ಯಾರು ಕೆಟ್ಟವರು ಅವರನ್ನೆಲ್ಲ ಅಲ್ಲೇ ಕಂಡಲ್ಲೇ ಕೊಚ್ಚಾಕ್ಬಿಡೋದು ಅಂತ. ಆ ಥರ ಕೊಚ್ಚಾಕ್ಬಿಟ್ಟು 21 ಆವರ್ತಿ ಹೋಗ್ತಾನೆ, ಒಂದ್ ರೌಂಡ್ ಹೋಗಲ್ಲ, ಇಡೀ ಜಗತ್ತನ್ನ 21 ಆವರ್ತಿ ಸುತ್ತಾಕ್ತಾನೆ ಪರಶುರಾಮ. ಎಲ್ಲೆಲ್ಲಿ ಯಾಕಂದ್ರೆ ಇವನು ಬಂದಾಗ ಔತಿಟ್ಕೊಂಡಿರ್ಬೋದು, ಇವನು ಬರ್ತಾನೆ ಅಂತ ಕೇಳಿ, ಅಥವಾ ನಾಟಕ ಮಾಡ್ತಾ ಇರ್ಬೋದು ಸುಳ್ಳಾಗಿ ಒಳ್ಳೆ ಒಂಥರ. ಅದಕ್ಕೆ 21 ಸತಿ ಆವರ್ತಿ ಸುತ್ತಿದ್ರೆ ಒಂದಲ್ಲ ಒಂದ್ಸತಿ ಸಿಕ್ಕಾಕೊಳ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ 21 ಆವರ್ತಿ ಹೋಗಿ ಆ ಕೊಡ್ಲಿಯಲ್ಲಿ ಎಲ್ಲರ ತಲೆಯನ್ನ ಕೊಚ್ಚಿ ಆ ರಕ್ತವನ್ನ ತಗೊಂಡು ಹೋಗಿ ಶಮಂತ ಪಂಚಕ, ಇವಾಗ ಕುರುಕ್ಷೇತ್ರ ಇದೆಯಲ್ಲ ಆ ಜಾಗದಲ್ಲಿ 5 ಕೊಳಗಳು, ಆ ಕೊಳಗಳಲ್ಲಿ ತನ್ನ ತಂದೆ ತಾಯಿಂದ್ರಿಗೆ ತರ್ಪಣ ಕೊಟ್ಟ ಅಂತ ಪುರಾಣಗಳ ಹೇಳುತ್ತೆ. ತರ್ಪಣ ಕೊಟ್ಟಾಗ ಈ ಶಮಂತ ಪಂಚಕ ಇದೆಯಲ್ಲ ರಕ್ತದಿಂದ ಹೆಪ್ಪು ಕಟ್ಕೊಂಡ್ಬಿಡುತ್ತೆ, ಯಾರು ಅದನ್ನು ಉಪಯೋಗಿಸಕ್ಕೆ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಕೇಳ್ಕೊಳ್ತಾರಂತೆ ಋಷಿ ಮುನಿಗಳೆಲ್ಲ, ಅಯ್ಯೋ ಈ ತರ ಮಲಿನ ಆಗ್ಬಿಟ್ಟಿದೆ ಇಲ್ಲಿ ಬಂದಿರೋ ಎಷ್ಟು ದೊಡ್ಡ ಸ್ವೀಟ್ ವಾಟರ್ ಲೇಕ್, ಅದು ಇವತ್ತಿಗೂ ಬ್ರಹ್ಮ ಸರೋವರ ಅಂತ ಇದೆ ಕುರುಕ್ಷೇತ್ರದಲ್ಲಿ, ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೋ, ಸ್ಪಿಕ್ ಅಂಡ್ ಸ್ಪ್ಯಾನ್ ಆಗಿ ತುಂಬಾ ಚೆನ್ನಾಗಿದೆ. ಆ ತರ ನಾವು ಯಾವ್ದಕ್ಕೂ ಆನೇಕಗಳಿಗೆಲ್ಲ ಉಪಯೋಗಿಸಕ್ಕೆ ಆಗಲ್ಲ, ರಕ್ತದಿಂದ ಮಡುಗಟ್ಟಿದೆ ಇದು ಅಂತ ಹೇಳಿದಾಗ ಏನ್ ಮಾಡ್ಬೇಕು ಅಂದಾಗ ಪರಶುರಾಮನ್ಗೆ ಹೇಳ್ತಾರೆ, ನೀವು ವಿಶ್ವಜಿತ್ ಯಾಗ ಮಾಡ್ಬೇಕು, ಯಾಗ ಮಾಡಿದ್ರೇನೆ ಆ ಹವಿಸ್ಸಿಂದ ಇದು ಸರಿ ಹೋಗುತ್ತೆ, ಈ ಕೊಳ ಸರಿ ಹೋಗುತ್ತೆ, ಶಮಂತ ಪಂಚಕ ಕೊಳಗಳು ತಿಳಿ ನೀರಾಗತ್ತೆ ಅಂತ. ಅದಕ್ಕೋಸ್ಕರ ವಿಶ್ವಜಿತ್ ಯಾಗ ಮಾಡ್ತಾ ಇರ್ತಾನೆ. ಯಾಗ ಮಾಡಿ ಹವಿಸ್ ಕೊಡ್ತಾ ಇದ್ದಂಗೆನೆ ನೋಡ್ತಿದ್ದಂಗೆನೆ ಆ ಹೆಪ್ಪುಗಟ್ಟಿದ ಆ ನೀರೆಲ್ಲ, ಕೆಂಪು ನೀರೆಲ್ಲ ತಿಳಿಯಾಗಿ ತುಂಬಾ ಚೆನ್ನಾಗಿ ಸಿಹಿ ನೀರಾಗತ್ತೆ. ಅದು ಒಂದು ಘಟ್ಟ. ಇನ್ನೊಂದು ರಾಮಾವತಾರದಲ್ಲಿ ಎದುರಿಗೆ ಸಿಗುವಂಥದ್ದು. ಇಲ್ಲಿ ಮುಂದಕ್ಕೆ ಶ್ಲೋಕ ಕೊಡೋದು. ಮಹಾಕಲ್ಪೆ ಭೃಗುಕುಲಪತೆ ವಾಹಾಕಲ್ಪೆ ಭೃಗುಕುಲಪತೇರ್ ವಜ್ರಕಲ್ಪೆ ಕುಠಾರೇ ವಜ್ರಕಲ್ಪೆ ಕುಠಾರೇ ಸಂಗ್ರಾಮೇಶು ತ್ರಿಯುಗ ಸಖಿತೆ
संग्रामेषु त्रियुगसखिते सन्निधानं भजन्त्याः सन्निधानं भजन्त्याः क्रोधोन्मेषक्षपितविमत क्रोधोन्मेषक्षपितविमता क्षोणिपश्रेणिलक्ष क्षोणिपश्रेणिलक्ष ग्रीवोतासृग्रसृणमसृणम् ग्रीवोत्तासृग्सृणमसृणम् गात्रमत्यर्थशोणम् गात्रमत्यर्थशोणम् माहाकल्पे भृगुकुलपते पतेः वज्रकल्पे कुटारे सङ्ग्रामेषु त्रियुगसखिते सन्निधानं भजन्त्याः क्षोणिपश्रेणिलक्ष ग्रीवोत्तासृगृसृणमसृणम् गात्रमत्यर्थशोणाम् महाकल्पे भृगुकुलपतेः वज्रकल्पे कुठारे सङ्ग्रामेषु त्रियुगसखिते सन्निधानं भजन्त्याः क्रोधोन्मेषक्षपितविमतक्षोणिपश्रेणिलक्ष ग्रीवोत्तासृगृसृणमसृणं गात्रमत्यर्थशोणम् ಈ ಕುಟಾರೆ ಅಂತ ಹೇಳಿದ್ರೆ ಕೊಡ್ಲಿ ಅಂತ, ಬಾಹಕಲ್ಪೆ ಅಂತ ಹೇಳಿದ್ರೆ ಈ 21ನೇ ಆವೃತ್ತಿ ಅವನು ಇದನ್ನ ಮಾಡ್ತಾನಲ್ಲ, ಭೂಮಿಯನ್ನು ಸುತ್ತಿದಾಗ ಏನಾಗುತ್ತೆ, ಎಲ್ಲ ಕೆಟ್ಟ ಕ್ಷತ್ರಿಯ ತಲೆಯನ್ನ ಕೊಚ್ಕೊಂಡು ಹೋಗ್ತಾನೆ. ಕೊಚ್ಕೊಂಡು ಹೋದಾಗ ಆ ಕತ್ತನ್ನ ಹಾಗೆ ಕೊಯ್ದಿದ ತಕ್ಷಣ ರಕ್ತ ಚಿಮ್ಮತ್ತೆ ನೋಡಿ, ಹಾಗೆ ಹೀಗೆ ಮೇಲೆ ಬೀಳತ್ತಂತೆ. ಅದನ್ನ ಹಾಗೆ ಮೈಗೆ ಹೀಗೆ ಸವರ್ಕೊಳ್ತಾನಂತೆ. ಪರಶುರಾಮನಲ್ಲಿ ಅನುಪ್ರವೇಶ ಮಾಡಿದ್ದ ಭಗವಂತ ಕೊಡ್ಲಿಯಲ್ಲಿ ಅನುಪ್ರವೇಶ ಮಾಡಿದ್ದು ಲಕ್ಷ್ಮಿ ಅಂತ ಹೇಳ್ತಾರೆ ಇಲ್ಲಿ. ಅದೇ ಅಷ್ಟೇ ಅಲ್ಲದೆ ವಕ್ಷಸ್ಥಳದಲ್ಲಿ ಇದ್ಲಲ್ಲ, ಗೃಸೃಣ ಮಿಶ್ರಣ ಅಂದ್ರೆ ಹೀಗೆ ಲೇಪನ ತರ ಮಾಡ್ಕೊಂಡಿತ್ತು ಅಂತ. ಆ ರಕ್ತ ಲೇಪನ ಆಗ್ಬಿಟ್ಟು ಲಕ್ಷ್ಮಿ ಬಣ್ಣನೇ ಕೆಂಪಗಾಗ್ಬಿಟ್ಟಿತ್ತಂತೆ, ರಕ್ತ ಚಿಮ್ಮಿ. ಅದನ್ನ ಇಲ್ಲಿ ಹೇಳ್ತಾರೆ. ಅವ್ರ ಕುತ್ತಿಗೆ ಮೇಲೆ ಚಿಮ್ಮಿದ ರಕ್ತ ಅಂತಲ್ಲ, ಅದನ್ನ ಕುಂಕುಮದಿಂದ ಇವಳ ಶರೀರ ಹೀಗೆ ಅರ್ಚನೆ ಮಾಡಿ ಹೀಗೆ ಪೂಷ್ದಂಗ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಮುಂದಿನ ಹಾಡು. ಪಿಪ್ರಾಣೆ ಸ್ವದಿತಿಂ ಸಮಿದ್ದರಣತೋ बिभ्राणे स्वधितिं समिद्धरणतो मन्युप्रपोषक्षमम् लोके शास्त्रविचक्षणे नृपकुले लोके शास्त्रे विचक्षणे नृपकुले ज्याधर्म संस्थाकरे ज्याकर्म संस्थाकरे. ನಿಂದ್ರಲ್ಲಿ ಕರ್ಮ ಅಂತ ಇದೆ, ನಮ್ದ್ರಲ್ಲಿ ಸಂಸ್ಥಾಕರೆ ಅಂತ ಇದೆ ಬುಕ್ಕಲ್ಲಿ. ಕೆಲಸ ಮಾಡೋದು ಅಂತ ಇದೆ. ಬೇಜಾತೆ ನನು ದುರ್ಘಟಾರ್ಥ ಘಟಿನಿ भेजाते ननु दुर्घटार्थ घटिनी त्वद्वीक्षणात् भार्गवे त्वद्वीक्षणात् भार्गवे सामानाधिकरण्यमर्णवसुते ब्राह्मण्यराजन्यते सामानाधिकरण्यमर्णवसुते ब्राह्मण्यराजन्यते. विप्राणे स्वदितिं समिद्धरणतो मन्युप्रपोषक्षमम् लोके शास्त्रविचक्षणे नृपकुले ज्याधर्म संस्थाकरे बेजाते ननु दुर्घटार्थघटिनी त्वद्वीक्षणात् भार्गवे सामानाधिकरण्यवर्णवसुते ब्राह्मण्यराजन्यते.
बिभ्राणे स्वधितिं समिद्धरणतो मन्युप्रपोषक्षमं लोके शास्त्रविचक्षणे नृपकुले ज्याकर्म संस्थाकरे भेजातेन नु दुर्घटार्थघटिनी त्वद्वीक्षणाद् भार्गवे सामानाधिकरण्यमर्णवसुते ಬ್ರಾಹ್ಮಣ್ಯ ರಾಜನ್ಯತೆ. ಸುಂದರವಾಗಿ ವರ್ಣಿಸ್ತಾರೆ. ಇದರಲ್ಲಿ ಈ ಅವತಾರದಲ್ಲಿ ಒಂದು ಕಡೆ ಚೆನ್ನಾಗಿ ಬ್ರಾಹ್ಮಣ್ಯ ಮತ್ತೆ ಕ್ಷತ್ರಿಯ ಎರಡೂ ಅಂಶ ಒಂದೇ ಇದರಲ್ಲಿ ನೋಡ್ಬೋದು. ನೋಡೋದೊಂದೇ ಅಲ್ಲ, ಅಘಟಿತ ಸಾಮರ್ಥ್ಯವನ್ನು ವಿವರಿಸ್ತಾರೆ. ಏನಂತ ಹೇಳಿದ್ರೆ, ಸಾಧಾರಣವಾಗಿ ಒಬ್ಬ ಬ್ರಾಹ್ಮಣ ಋಷಿ ಕುಮಾರನಿಗೆ 1000 ತೋಳಿರೋ ಒಬ್ಬ ರಾಜನ್ನ ಹೊಡೆದಾಡಿ ಅವನನ್ನ ನಿರಸನ ಮಾಡಕ್ಕಾಗತ್ತಾ? ಆಗ್ತಾ ಇರ್ಲಿಲ್ಲ. ಕಾರ್ತಿವೀರಾಜನ ಎಂತವನು ಅಂತ ಹೇಳಿದ್ರೆ ತುಂಬಾ ಒಳ್ಳೆ ರಾಜನೇ. ಅವನ ರಾಜ್ಯದಲ್ಲಿ ಒಬ್ರು ಕಳ್ಳರಿರ್ಲಿಲ್ವಂತೆ. ಯಾಕೆ ಅಂತ ಹೇಳಿದ್ರೆ, ಕಾರ್ತಿವೀರಾಜನ ಅಂತ ಹೆಸರು ಹೇಳಿದ್ರೇನೆ ನಡುಗೋರಂತೆ. ಅಂಧ ಶಿಕ್ಷೆ, ಕ್ರೂರ ಶಿಕ್ಷೆ ಎದುರುಗಡೆ ಬಂದು ನಿಂತ್ಕೊಂಡು ಕೊಲ್ಬಿಡ್ತಾ ಇದ್ದಂತೆ. ಯಾರಿಗಾದ್ರೂ ಪದಾರ್ಥ ಕಳೆದೋಗಿದೆ ಅಂತ ಹೇಳಿದ್ರೆ ಕೂಡ, ಅದಕ್ಕೆ ಇವಾಗ್ಲೂ ಪಂಚಾಂಗದಲ್ಲಿ ನೋಡಿ ನೀವು, ಕಾರ್ತಿವೀರಾಜನ ಮಂತ್ರ ಅಂತ ಇರುತ್ತೆ. ಆ ಮಂತ್ರವನ್ನು ಜಪಿಸಿದ್ರೆ ಕಳೆದೋಗಿರೋ ವಸ್ತು ಸಿಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರು ಕದ್ದಿರ್ತಾರೋ, ಬೇರೆಯವ್ರ ವಸ್ತುವನ್ನ ಕದ್ದಿರ್ತಾರೆ ನೋಡಿ, ಅವ್ರಿಗೆ ಕನಸಲ್ಲಿ ಕಾರ್ತಿವೀರಾಜನ ಬಂದು 1000 ತೋಳು ಇಟ್ಕೊಂಡು ಅವನು ಹೆದರಿಸ್ತಾನಂತೆ. ಅದಕ್ಕೋಸ್ಕರ ಕಳ್ತನನೇ ಇರ್ಲಿಲ್ಲ, ಅವನು ಒಳ್ಳೆ ರಾಜ ಆಗಿದ್ದ. ಆತರ ರಾಜನನ್ನ ನಿರಸನ ಮಾಡಿ ಎಷ್ಟು ಶಕ್ತಿ ಬೇಕು ಅದಕ್ಕೆ? ಪರಶುರಾಮ. ಅದಕ್ಕೆ ಅವಾಗ ಕ್ಷತ್ರಿಯ ಶಕ್ತಿ ಇತ್ತು. ಸಾಧಾರಣವಾಗಿ ಸಮಿತ್ ಆರಿಸೋನು. ಸಮಿತ್ ಅಂತ ಹೇಳಿದ್ರೆ ಕಾಡುಗಳಿಗೆ ಹೋದಾಗ ಋಷಿಕುಮಾರನಿಗೆಲ್ಲ ಬೇರೆ ಏನ್ ಕೆಲಸ ಇಲ್ಲ. ಸಮಿತ್ತು, ದರ್ಬೆ ಇವುಗಳನ್ನ ಆರಿಸ್ಕೊಂಡ್ ಬರ್ಬೇಕು. ಹೆಚ್ಚು ಅಂದ್ರೆ ಯಾವಾಗ್ಲಾರು ಹಣ್ಣು ಹಂಪಲು ಕಿತ್ಕೊಂಡ್ ಬಂದ್ರು. ಆತರ ಹೋಗೋದು ಯಾವಾಗ್ಲೂ ಸಮಿತಿಗೆ ಮತ್ತೆ ದರ್ಬೆಗೆ, ಇವೆರಡು ಶೇಖರಿಸ್ಕೊಂಡ್ ಬರೋದು. ಆತರ ಸಾಧಾರಣವಾದ ಇವನಿಗೆ ಸಮಿತ್ತ ಹರಣ, ಒಳ್ಳೆ ಯುದ್ಧರಂಗದಲ್ಲಿ ಕೊಚ್ಚಾಕ್ತಾರಲ್ಲ, ಆತರ ಆ ಕೊಡ್ಲಿಯನ್ನ ಉಪಯೋಗಿಸ್ಕೊಂಡು ಎಲ್ಲಾರ ತಲೆಯನ್ನ ಕೊಚ್ಚಾಕ್ಬಿಟ್ಟ ಯುದ್ಧದ ತರ. ಆ ಕೊಡ್ಲಿಯನ್ನ ಯಾರು ಪರಶುರಾಮ ಕೋಪವನ್ನ ಅಭಿವೃದ್ಧಿಗೊಳಿಸ್ಲಿ ಆ ಕೊಡ್ಲಿ ಅಂತ ಕೇಳ್ಕೊಳ್ತಾರೆ. ಯಾಕೆ ಕೋಪವನ್ನು ಅಭಿವೃದ್ಧಿಗೊಳಿಸ್ಲಿ ಅನ್ನೋದು? ಕೋಪ ಜಾಸ್ತಿ ಆದ್ರೆ ಅದೇನೋ ಅದನ್ನ ವರ್ಚ್ಯೂನ ಅಥವಾ ಅದೇನೋ ಒಂದು ಕಲ್ಯಾಣ ಗುಣನ ಅಂತ ಹೇಳಿದ್ರೆ, ನಮಗೆಲ್ಲ ಕೋಪ ಜಾಸ್ತಿ ಆದ್ರೆ ಕಲ್ಯಾಣ ಗುಣ ಅಲ್ಲ, ಒಪ್ಕೊಳ್ತೀನಿ ಖಂಡಿತವಾಗ್ಲು. ಆದ್ರೆ ಭಗವಂತನಿಗೆ ಕೋಪ ಬಂದ್ರೆ ಖಂಡಿತವಾಗ್ಲೂ ಅದರಿಂದ ಕಲ್ಯಾಣನೇ ಆಗುತ್ತೆ. ಯಾಕಂದ್ರೆ ಅದನ್ನ ಆಶ್ರಿತರ ಸಹಾಯಕ್ಕೆ ಬೆಳೆಸ್ಕೊಳ್ತಾನೆ, ಆಶ್ರಿತರನ್ನ ಉದ್ಧಾರ ಮಾಡಕ್ಕೆ ಬೆಳೆಸ್ಕೊಳ್ತಾನೆ. ಮತ್ತೆ ನಮ್ ಕಡೆ ಇರೋ ಸ್ನೇಹಿತರು ಯಾರು ಅವ್ರ ಕಡೆ ರಾಜನ ಸ್ನೇಹಿತರು ಯಾರಿದ್ರು ಅವರನ್ನ ರಕ್ಷಣೆ ಮಾಡ್ತಾನೆ. ಆದ್ರೆ ಶತ್ರುಗಳು ಯಾರಿರ್ತಾರೋ ಶತ್ರು ಪಕ್ಷದಲ್ಲಿ ಅವರನ್ನ ಬಿಡೋದಿಲ್ಲ. ಇನ್ನು ಕಟಾಕ್ಷ ಇದೆಯಲ್ಲ, ಇದಕ್ಕೆ ಏನ್ ಕಾರಣ? ಒಂದು ಸಣ್ಣ ಕೊಡ್ಲಿ ಇಟ್ಕೊಂಡು ಆತರ 21 ಆವರ್ತಿ ಇಡೀ ಜಗತ್ನೆಲ್ಲ ರಾಜನ್ನ ಕೊಲ್ಲಕ್ಕಾಯ್ತಾ ಒಬ್ಬ ಬ್ರಾಹ್ಮಣನ್ಗೆ ಅಂದ್ರೆ, ಇಲ್ಲಿಯ ಕವಿಗಳು ಹೇಳ್ತಾರೆ, ಇಲ್ಲ, ನಿನ್ನ ಕಟಾಕ್ಷ ಇತ್ತು ಆ ಕೊಡ್ಲಿ ಮೇಲೆ, ಅದಕ್ಕೋಸ್ಕರನೇ ಅವನಿಗೆ ಆ ಒಂದು ಸಣ್ಣ ಕೊಡ್ಲಿ ಎಲ್ಲ ಕೆಲಸವನ್ನ ಸಾಧಿಸ್ಕೊಡ್ತದೆ ಅಂತ ಹೇಳ್ತಾರೆ. ಪಂಚಾಸ್ಯತ್ವಜುಷಾ ಪುರಾ ಭಗವತಾ ಪಂಚಾಸ್ಯತ್ವಜುಷಾ ಪುರಾ ಭಗವತಾ ಯೋಸೌ ಹಿರಣ್ಯಾಸುರ ಪಂಚತ್ವಂ ಗಮಿತಃ ಸ ಏವ ಜನನಿ ಸ್ಪರ್ಧಾಭಿವೃದ್ಧಾಗ್ರಹಃ ಭೂತ್ವಾ ತದ್ವಿಗುಣಾನನೋ ಜಿತ ಜಗದ್ಭೂಯಸ್ತ್ವದಾಗೋಗ್ನಿನಾ ದಗ್ಧೋ ಹಂತ ಚತುರ್ಮುಖಾಸ್ತ್ರ ನಿಹತೋಪ್ಯೇಕಾನನಸ್ಯ ಪ್ರಭೋ ದಗ್ಧೋಹಂತ ಚತುರ್ಮುಖಾಸ್ತ್ರ ನಿಹತೋಪ್ಯೇಕಾನನಸ್ಯ ಪ್ರಭೋಃ ಪಂಚಾಸ್ಯತ್ವಜುಷಾ ಪುರಾ ಭಗವತಾ ಯೋಸೌ ಹಿರಣ್ಯಾಸುರಃ ಪಂಚತ್ವಂ ಗಮಿತಃ ಸ ಏವ ಜನನಿ ಸ್ಪರ್ಧಾಭಿವೃದ್ಧಾಗ್ರಹಃ.
ಭೂತ್ವಾ ತದ್ವಿಗುಣಾನನೋಜಿತ ಜಗದ್ಭೂಯಸ್ತ್ವದಾದೋ ಗೋ ಭೂಯಸ್ತ್ವದಾಗೋಗ್ನಿನ ದಗ್ಧೋ ಹಂತ ಚತುರ್ಮುಖಾಸ್ತ್ರ ನಿಹತೋ ವೇಕಾಸ್ಯನನ್ಯಸ್ಯ ಪ್ರಭೋ. पञ्चास्यत्वजुषा पुरा भगवता योऽसौ हिरण्यासुरः पञ्चत्वं गमितः स एव जननी स्पर्धाभिवृद्धाग्रहः भूत्वा तद्विगुणाननोजितजगत् भूयस्त्वदागोऽग्निना दग्धोऽहन्त चतुर्मुखास्त्रनिहतोऽप्येकाननस्य प्रभोः. ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಹೇಗೆಂದ್ರೆ ಈ ಪಂಚಾಸ್ಯತ್ವಜುಷ ಒಬ್ಬ ಪ್ರಹ್ಲಾದನ್ನ ಕಾಪಾಡೋದಕ್ಕೋಸ್ಕರ 5 ಮುಖಗಳೊಂದಿಗೆ ನರಸಿಂಹ ಅವತಾರ ಆಯ್ತು ಅಂತ ಕೆಲವು ಕಡೆ ಹೇಳ್ತಾರೆ. 5 ಪಂಚಾನನಾಗಿ ಬಂದ ಯಾರು ನರಸಿಂಹ ಅವತಾರದಲ್ಲಿ 5 ಮುಖ ಇತ್ತು ಅಂತ, ಒಂದೇ ಮುಖ ಇರಲಿಲ್ಲ, 5 ಮುಖ ಇತ್ತು ಅಂತ. ಒಬ್ಬ ಹಿರಣ್ಯಾಸುರನನ್ನ ಕೊಲ್ಲಕ್ಕೆ, ಒಬ್ಬ ಪ್ರಹ್ಲಾದನನ್ನ ರಕ್ಷಿಸೋಕೆ 5 ತಲೆಯಿಂದ ಬಂದ. ಆದ್ರೆ ಆ 10 ತಲೆ ಇತ್ತಲ್ಲ ರಾವಣನ, ಅವನನ್ನ ಕೊಲ್ಲಕ್ಕೆ ಒಂದೇ ತಲೆ ಜೊತೆಗೆ ಹೋದ ಇವನು ರಾಮ ಅಂತ. ರಾಮಾವತಾರದ ವಿಶೇಷವಾದ ಗುಣವನ್ನ ಇಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ ಜಿತತ್ ಜಗದ್ಭೂತ ಯಸ್ವಾಗ್ಧೋಗ್ನಿನ, ಹಾಗೆ ಅಪರಾಧ ಅನ್ನೋ ಅದರಲ್ಲಿ ಅಪರಾಧ ಅನ್ನೋ ಅಗ್ನಿಯಿಂದ ಸುಡಲ್ಪಟ್ಟ ಅಂತ. ಯಾರು? ರಾವಣ. ಅವನು ಮಾತ್ರ ಅಲ್ಲ, ಅವನ ಊರನ್ನು ಸುಟ್ಬಿಟ್ಟ ಅಂತ. ಯಾರಿಂದ ಸುಟ್ಟು ಅಂದ್ರೆ ಶಿನತ್ತಿನ ಅಲ್ತೆನ್ನಿಲಂಗೈ ಕೋಮಾನೈ ಚೆತ್ತ. ಅಂದ್ರೆ ಯಾರ್ ಶಿನಮ್ ಅಂತ ಹೇಳಿದ್ರೆ ಭಗವಂತ ಕೋಪ ಬರೆಸ್ಕೊಂಡು ಆ ಕೋಪದ ಇದರಲ್ಲಿ ಶಕ್ತಿನಲ್ಲಿ ಹೊಡೆದ ಒಂದು ಕೋಪ. ಯಾರು ಅಂದ್ರೆ ರಾವಣನಿಗೆ ಕೋಪ ಅಂತೆ. ಯಾರು ತುಂಬಾ ಕ್ರೋಧಾದ್ಭವತಿ ಸಮೋಹ ನೆನೆ ನೋಡುವಲ್ಲ, ತುಂಬಾ ಅತಿಯಾಗಿ ಕೋಪ ಇರೋರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರಾಪ್ತವಾಗಿರೋ ಕಡೆ ಎಲ್ಲಿ ಇರ್ಬೇಕೋ ಅಲ್ಲಿ ಕೋಪ ತೋರ್ಸಲ್ಲ, ಎಲ್ಲಿ ಸರಿಯಾದ ಕಡೆನಲ್ಲಿ ಯೋಗ್ಯವಾದ ಕಡೆನಲ್ಲಿ ತೋರಿಸ್ಬೇಕು. ಎಲ್ಲಿ ಕೋಪ ತೋರಿಸ್ಬೇಕು ಅಲ್ಲಿ ಕೋಪ ತೋರಿಸ್ಬೇಕು. ಭಗವಂತನಿಗೆ ಕೋಪ ಸರಿನಾ ಅಂತ ಹೇಳಿದ್ರೆ ಆಶ್ರಿತರನ್ನೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ಅವನ ಕೋಪ ತೋರಿಸ್ತಾನೆ ಹೊತ್ತು ಸದಾ ಅವನು ಕೋಪದಲ್ಲಿ ಅಲ್ಲ. ಯಾಕೆ ಸಾತ್ವಿಕವಾದ ದೇವರು ಅವನನ್ನ ಕಣ್ಮುಚ್ಕೊಂಡು ಅವನ ಇದು ಪ್ರಾರ್ಥನೆ ಮಾಡ್ಬೋದು, ನಮ್ಗೇನು ತೊಂದರೆ ಆಗಲ್ಲ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದೇನೇ ಕಾರಣ. ಯಾಕಂದ್ರೆ ಎಂದೂ ಅವನ ಆಶ್ರಿತರ ಮೇಲೆ ಸುಮ್ಮನೆ ಕೋಪಿಸ್ಕೊಳ್ಳಲ್ಲ, ಕಾರಣ ಇಲ್ಲದೆ ಕೋಪಿಸ್ಕೊಳ್ಳೋದೇ ಇಲ್ಲ. ಆಶ್ರಿತ ವಿರೋಧಿಗಳ ಮೇಲೆ ಕೋಪಿಸ್ಕೊತಾನೆ ಹೊರತು ಆಶ್ರಿತರ ಮೇಲೆ ಕೋಪಿಸ್ಕೊಳ್ಳೋದೇ ಇಲ್ಲ. ಅಥವಾ ಅವನು ಪೂಜಾ ಕ್ರಮದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿ ತಪ್ಪಾಗಿ ಅಥವಾ ಕಡಿಮೆಯಾಗಿ ಉಪಚಾರ ಮಾಡಿದ್ರು ಏನೋ ಬೇಜಾರು ಮಾಡ್ಕೊಳ್ಳಲ್ಲ, ಅದಕ್ಕೂ ಏನೋ ಕೋಪಿಸ್ಕೊಳ್ಳಲ್ಲ. ಇದೆಲ್ಲ ಕಾರಣ ಇಟ್ಕೊಂಡು 10 ತಲೆ ಇದ್ದ ರಾವಣನ್ನ ಒಂದೇ ತಲೆ ಇದ್ದ ರಾಮ ಕೊಂದ್ಬಿಟ್ಟಂತ. ದಗ್ಧೋಹಂತ ಚತುರ್ಮುಖಾಸ್ತ್ರ ಏನಪ್ಪಾ ಅಂತ ಹೇಳಿದ್ರೆ ಬ್ರಹ್ಮಾಸ್ತ್ರದಿಂದ ನಾಶ ಮಾಡ್ಬಿಟ್ನಂತೆ ಶ್ರೀರಾಮಚಂದ್ರ. ಬ್ರಹ್ಮಾಸ್ತ್ರದಿಂದ ರಾವಣನ ತಲೆಯನ್ನ ಒಂದೇ ಏಟಿಗೆ ಸಾಯಿಸ್ತಾನೆ ಅಂತ. ಇನ್ನೂ ಒಂದು ಇದರಲ್ಲಿ ವಿಶೇಷವಾದ ಹೇಳ್ತಾರೆ, ಅಷ್ಟು ಶಕ್ತಿಶಾಲಿಯಾದ ರಾಕ್ಷಸನನ್ನ, ಯಾರು ರಾವಣನನ್ನ, ಎಷ್ಟೋ ಯುಗಾಂತರದಿಂದ ಇದ್ದಾನೆ ರಾವಣ. ಇವಾಗ ಕೊನೆಯಲ್ಲಿ ಅವನು ಪಾಪದ ಕೂಡ ತುಂಬಿದ ಮೇಲೆನೆ ಇವನು ಬಂದು ಕೊಲ್ಲೋದು, ಯಾರು? ರಾಮ ಬಂದು ಕೊಲ್ಲೋದು. ಅದುವರೆಗೂ ಇದ್ದಾನಲ್ಲ, ಅಷ್ಟು ವರ್ಷ ಇದ್ನಲ್ಲ, ಬಲಿಷ್ಠನಾಗಿ ರಾಜ್ಯಭಾರ ಮಾಡ್ಕೊಂಡಿದ್ನಲ್ಲ, ಆಯುಸ್ಸು ತುಂಬಾ ಇತ್ತು. ಯಾಕಂದ್ರೆ ಯಾವ್ದ್ರಿಂದನೂ ನಾನು ಸಾಯ್ಬಾರ್ದು ಅಂತ ಅನ್ಕೊಳ್ತಾನೆ, ಮನುಷ್ಯರ ಪರವಾಗಿಲ್ಲ ಅಂತಾನೆ ವರ ಪಡ್ಕೊಂಡಿರ್ತಾನೆ. ಹಾಗಾಗಿ ಆಯುಸ್ಸು ದೀರ್ಘವಾಗಿ ಇರುತ್ತೆ. ಅಂಥವನ್ನ ಆ ಬ್ರಹ್ಮಾಸ್ತ್ರದಿಂದ ಒಂದೇ ಒಂದು ನಾಶ ಮಾಡಿದ್ನಲ್ಲ. ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಜಗತ್ತಿಗೆ ಒಡೆಯನಾದವನು ಶ್ರೀದೇವಿಯ ಕಟಾಕ್ಷಕ್ಕೆ ಪಾತ್ರನಾಗಿದ್ದ. ಆ ಶ್ರೀದೇವಿಯ ಪಾತ್ರಕ್ಕೆ ಕಟಾಕ್ಷನಾಗಿದ್ದ ಅಷ್ಟೇ ಅಲ್ಲದೇನೆ ಶ್ರೀದೇವಿ ಸೀತಾದೇವಿ ಅವತಾರ ಆಗ್ತಿದ್ಲು. ಅವಳಿಗೋಸ್ಕರ ಏನು ಬೇಕಾದ್ರೂ ಅವಳು ಕೇಳಿದ ಒಂದು ಜಿಂಕೆಗೋಸ್ಕರ ಹೋಗಿ ರಾವಣನ ನಿರಸನ ಮಾಡೋ ಒಂದು ಮಟ್ಟಕ್ಕೆ ಬಂದು ನಿಂತ್ಕೊಳ್ತು ಅಲ್ಲಿ. ಅದನ್ನ ಇದೇ ಅಲ್ವಾ ಆಶ್ಚರ್ಯ ಅಂತ ಹೇಳ್ತಾರೆ ಕವಿಗಳು. ಸಪ್ತಾಶ್ವಾನ್ವಯಶಾಲಿನಾ ದಶರಥ ಪ್ರಾಪ್ತೋದಯೇನಾಪಿ ತೇ ನೇತ್ರಾಪತ್ತಿ ವಿವರ್ಜಿತೇನ ಕಮಲೇ
नेत्रापत्तिविवर्जितेन कमले मुक्तद्वीपेन्द्रेण च मुक्तद्विपेन्द्रेण च निस्सङ्ख्याश्वकुलो रतायुतयुतो निस्सङ्ख्याश्वकुलो रथायुतयुतो त्वद्रोहात् निस्सीमपत्तिच्चटः निस्सीमपत्तिच्चटः निस्सीमपत्तिच्छटः त्वद्रोहादगणेय कुञ्जरगणोऽपि त्वद्रोहादगणेय कुञ्जरगणोऽपि यस्तो अस्तोरणे रावणः अस्तोरणे रावणः सप्ताश्वान्वयशालिना दशरथप्राप्तोदयेनापि ते नेत्रापत्तिविवर्जितेन कमले मुक्तद्वीपेन्द्रेण च निस्सङ्ख्याश्वकुले रतायुतयुतो निस्सीमपत्तिच्छटः त्वद्रोहादगणेय कुञ्जरगणोऽप्यस्तोरणे रावणः सप्ताश्वान्वयशालिना दशरथप्राप्तोदयेनापि ते नेत्रापत्तिविवर्जितेन कमले मुक्तद्विपेन्द्रेण च निस्सङ्ख्याश्वकुलो रथायुतयुतो निस्सीमपत्तिच्छटः त्वद्रोहादगणेय कुञ्जरगणोऽप्यस्तोरणे रावणः ಬಲಾಬಲಗಳನ್ನ ವೀಕ್ಷಿಸಿ ನೋಡಿದಾಗ ರಾಮನಿಗೂ ಮತ್ತೆ ರಾವಣನಿಗೂ ಈಡ್ಚೋಡಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ಅದರಲ್ಲಿ 1.5 ದಿವಸ ಇದರಲ್ಲಿ ಒಂದು ಇಡೀ ಹಗಲು ಒಂದು ದಿವಸ ಎಲ್ಲ ರಾಮನಿಗೆ ತೇರೇ ಇರ್ಲಿಲ್ಲ ಅಂತ ಹೇಳ್ತಾರೆ. ಕೋಪ ಬಂದ್ಬಿಡತ್ತಂತೆ. ಯಾವಾಗ ನೋಡ್ತಾನೆ ಪಾಪ ರಥನೂ ಇಲ್ದೇನೆ ನಿಂತ್ಕೊಂಡೇ ಹೋರಾಡ್ತಾ ಇದ್ದಾನೆ ರಾಮ. ಅದಕ್ಕೋಸ್ಕರ ಹನುಮಂತ ಉದ್ದಕ್ಕೆ ಬೆಳ್ಕೊಂಡು ತನ್ನ ಭುಜದ ಮೇಲೆ ರಾಮನನ್ನ ಕೂಡಿಸ್ಕೊಂಡು ಆಡ್ತಾ ಇದ್ದಾನೆ. ಆಮೇಲೆ ಅಗಸ್ತ್ಯರು ನೋಡಿ ಬೈತಾರಂತೆ, ಶಸ್ತ್ರಗಳನ್ನ ಕೊಟ್ಟು ಇದ್ ಮಾಡಕ್ಕೆ ಏನ್ ಬೈತಾರಂತೆ, ನಿಮ್ಗಾಗಿ ಹೋರಾಡ್ತಾ ಇದ್ದಾನೆ ಇಂದ್ರ ನಮಗೆ ಬೈತಾನಂತೆ, ಅವನಿಗೊಂದು ತೇರ್ ಕೊಡಕ್ಕಾಗಲ್ವಾ ನಿಮ್ಗೆ ಅಂತ. ಅವಾಗ ಅಗ್ನಿ ರಥವನ್ನ ಕೊಡ್ದ. ಮಾತಲಿ ತೇರ್ ಮುನ್ಬು ಕೊಳ್ಳ ಮಾಯ ನಿರಾವಣನ್ ಶರಮಾರೆ ಹತ್ತತ್ತು ವೀಳ ಅಂತ ಹೇಳಿ ಆಳ್ವಾರ್ಗಳು ಕೂಡ ಹಾಡ್ತಾರೆ ನೋಡಿ. ಮಾತಲಿ ಅವಾಗ ಆ ತೇರನ್ನ ಮತ್ತೆ ಸಾರಥಿಯನ್ನ ಮಾತಲಿಯಾಗಿ ಕಳಿಸೋದು ಇಂದ್ರ. ಅದುವರೆಗೂ ಏನು ಕೊಡಲ್ಲ. ಇದಕ್ಕೆ ಅಸ್ತ್ರಗಳನ್ನು ಕೊಡ್ಬೇಕಾದ್ರೆ ಕೂಡ ಅಲ್ಲಿ ಅರಣ್ಯದಲ್ಲಿ ಬಂದ್ಬಿಟ್ಟು ಅಗಸ್ತ್ಯರ ಹತ್ರ ಕೊಟ್ಬಿಟ್ಟು ಇದನ್ನೆಲ್ಲ ರಾಮನ್ ಕೊಟ್ಬಿಡಿ, ನಮ್ಗೆ ಸಹಾಯಕ್ಕೆ ಯುದ್ಧಕ್ಕೆ ಹೋಗ್ತಾನಲ್ಲ ಅವಾಗ ಅವನಿಗೆ ಬೇಕಾಗತ್ತೆ ಇದು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ರಾಮನ್ನ ಬೇಡ್ಕೊಳ್ಳೋದು ಇಲ್ಲ ನಮ್ಮನ್ನ ಕಾಪಾಡು ಅಂತ. ಆ ತರ ದುರಹಂಕಾರಿ ಇಂದ್ರ. ಅವಾಗ ಈ ಅಗಸ್ತ್ಯರು ಬೈದಾಗ ಆಮೇಲೆ ಅವನಿಗೆ ತೇರ್ಕೊಡೋದು. ಆತರ ಏಕಾಏಕಿ ಒಬ್ನೇ. ಆದ್ರೆ ಅವನಿಗೇನಪ್ಪಾ ಅಂತ ಹೇಳಿದ್ರೆ ಏನ್ ಬೆಂಬಲ ಅವನಿಗೆ ಅಂದ್ರೆ 7 ಕುದುರೆಯನ್ನ ಓಡಿಸ್ತಾನಲ್ಲ ಸೂರ್ಯ, ಆ ವಂಶದವನವನು. ಇವನು ನಿಜವಾಗ್ಲೂ 7 ಕುದುರೆ ಓಡುತ್ತಾ ಇರೋ ತೇರನ್ನ ಹಿಡ್ಕೊಂಡ್ ಬಂದಿದ್ದಾನೆ. ಯಾರು? ರಾವಣ. ಇವನಿಗೆ ತೇರಲ್ಲಿ ಕುದುರೆನೇ ಇಲ್ಲದೆ ಹೋದ್ರೆ ಕೂಡ 7 ಕುದುರೆ ಓಡಿಸುವಂತ ಸೂರ್ಯದ ವಂಶದಲ್ಲಿ ಹುಟ್ಟಿದ್ದ ಇವನು. ಅಷ್ಟೇ ಅಲ್ಲದೆ ಇವನಿಗೆ 10 ತಲೆ ಇದ್ರೆ ಕೂಡ ರಾವಣನಿಗೆ ಅವನು ದಶದಿಕ್ಕಲ್ಲಿ ರಥ ಓಡಿಸೋಂತ ಸಾಮರ್ಥ್ಯ ಇದ್ದ ದಶರಥನ ಮಗನಾಗಿದ್ದ ರಾಮ. ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೋಲಿಕೆ ಕೊಟ್ಟಿದ್ದಾರೆ ಈ ಹಾಡಲ್ಲಿ. ಹಾಗಿದ್ದಾಗ್ಲೂ ಧರ್ಮಕ್ಕೆ ಜಯ ಅನ್ನೋದು ಹೀಗೆ ಗೊತ್ತಾಗತ್ತೆ. ಏನಂದ್ರೆ ಅಷ್ಟೆಲ್ಲಾ ಬಲಾಬಲಗಳು ಜಾಸ್ತಿ ಇದ್ದಾಗ್ಲೂ 7 ಕುದುರೆ ಇಟ್ಕೊಂಡು ಅಷ್ಟು ಬಲಾಬಲಗಳು, ತೇರುಗಳು ಅಷ್ಟೊಂದು. ಆ ರಾವಣನ ತೇರು ಇವಾಗ ವರ್ಣಿಸ್ತಾರಲ್ಲ, ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಯುದ್ಧಕಾಂಡದಲ್ಲಂತೂ. ಅಪ್ಪ ಅದೊಂದು ಊರ್ ತರ ಇದೆ, ಅದ್ರಲ್ಲಿ ಎಲ್ಲ ಇದೆ. ಯಾವ್ಯಾವ ಅಸ್ತ್ರಕ್ಕೆ ಬೇರೆ ಬೇರೆ ಸ್ಟ್ಯಾಂಡು, ನೀರುಗಳು ಕುಡಿಯಕ್ಕೆ, ಆಹಾರ, ಇದು ಪ್ರತಿಯೊಂದನು ಅಲ್ಲಿ ಫಸ್ಟ್ ಏಡ್ ಕಿಟ್ ಎಲ್ಲ ಇದೆ ಅದರಲ್ಲಿ. ಆ ತೇರಲ್ಲಿ ಎಷ್ಟು ಚೆನ್ನಾಗಿ ವಾಲ್ಮೀಕಿಗಳು ವರ್ಣಿಸಿದ್ದಾರೆ ಆ ತೇರನ್ನ ಯುದ್ಧಕಾಂಡದಲ್ಲಿ. ಆ ಪ್ರಸಂಗದಲ್ಲೇ ಇದೀವಿ ನಾವು ರಾಮಾಯಣದ ಕ್ಲಾಸಲ್ಲಿ. ಹೀಗಿರ್ಬೇಕಾದ್ರೆ ಅಂತ ಒಂದು ಉತ್ಕೃಷ್ಟವಾದ ಅಪ್ಗ್ರೇಡೆಡ್ ಅಂದ್ರೆ ಅಲ್ಟ್ರಾ ಮಾಡರ್ನ್ ಒಂದು ತೇರಲ್ಲಿ ಅವನ್ ಬಂದ್ರೆ ಪಾಪ ಇವನಿಗೆ ತೇರೇ ಇಲ್ಲ. ಆದ್ರೆ ಏನ್ ಯೋಚನೆ ಇಲ್ಲ. ಯಾಕಂದ್ರೆ ಇವ್ನು ಯಾವ ವಂಶದವನು ಅಂದ್ರೆ 7 ಕುದುರೆ ಓಡಿಸ್ತಾನಲ್ಲ ಸೂರ್ಯನ ಅದ್ರ ಮೇಲೆ ಕೂತ್ಕೊಂಡು ಆ ರಥದಲ್ಲಿ ಸೂರ್ಯ ಬರ್ತಾನಲ್ಲ, ಆ ವಂಶದವನು ಇವನು. ಆದ್ರಿಂದ ಏನು ಪರ ಇಲ್ಲ, ಪದಾತಿಗಳಿಲ್ಲ, ತೇರುಗಳಿಲ್ಲ, ಏನೂ ಇಲ್ಲ, ಆನೆ ಕುದುರೆಗಳಿಲ್ಲ.
ಯಾವ ಶ್ರೇಷ್ಠವಾದ ಆನೆಗಳು ಇಲ್ಲ, ಏನಿಲ್ಲ. ಆದ್ರೆ ಮೊಸಳೆಯಿಂದ ತೊಂದರೆಗಳಿಗೆ ಒಳಪಟ್ಟಿದ್ದ ಒಂದು ಆನೆಯನ್ನ ಕಾಪಾಡಿದ ಅಂತ ಒಂದು ಕೀರ್ತಿ ಇದೆ ಇವನಿಗೆ ಅಂತ ಹೇಳ್ತಾರೆ ಇಲ್ಲಿ. ಆನೆಗಳು ಯುದ್ಧದಲ್ಲಿ ಇಲ್ಲದೆ ಹೋದ್ರೆ ಕೂಡ ಒಂದು ಆನೆಯನ್ನು ಕಾಪಾಡಿದ ಕೀರ್ತಿ ಇದೆ ಇವನಿಗೆ ಅಂತ ಗಜೇಂದ್ರ ಮೋಕ್ಷ ಸನ್ನಿವೇಶವನ್ನ ಇಲ್ಲಿ ಕೊಂಡಾಡ್ತಾರೆ. ಕೀರ್ತಿ ಎಷ್ಟು ದೂರಕ್ಕೆ ಹೋಗುತ್ತೆ ಅಂತ. ಹೀಗಿದ್ರೆ ಸಂಖ್ಯಾತೀತವಾದ ಕುದುರೆಗಳ ಬಲವುಳ್ಳ ಯಾರೋ ರಾವಣ, ಲೆಕ್ಕವಿಲ್ಲದಷ್ಟು ರಥಗಳಿದೆ ಅವನ ಹತ್ರ. ಸೀಮಾತೀತವಾದ ಗಂಡು ಎಷ್ಟು ಹರಿಯುತ್ತೋ ಅಷ್ಟು ಪದಾರ್ಥಗಳಿದೆ ಅಂತ ಅವನ ಹತ್ರ. ಗಣನಾತೀತವಾದ ಆನೆಗಳ ಸಮೂಹ ಎಲ್ಲ ಇದ್ದು ಕೂಡ ರಾವಣನಿಗೆ ಸಾವು ಸನ್ನಿಹಿತ ಆಗ್ಬಿಡ್ತು. ಯಾಕಂದ್ರೆ ಆ ಪತ್ನಿಗಳಲ್ಲಿ ಬೇರೆಯವರ ಪತ್ನಿ ಒಂದು ಸಾಲದು ಅಂತ ಕಿತ್ಕೊಂಡಲ್ಲ, ಅದು ಆ ಕೆಟ್ಟ ಕಾರಣದಿಂದ ನಿನ್ನಲ್ಲಿ ಎಸಗಿದ ದ್ರೋಹವೇ ಕಾರಣ ಆಯ್ತು ಅಂತ. ಯಾಕಂದ್ರೆ ಅಂತಃಪುರದಲ್ಲಿ ಎಷ್ಟೋ ಜನ ಸ್ತ್ರೀಯರಿದ್ದಾಗ್ಲೂ ದುರಾಸೆ ಅನ್ನೋದು, ಇನ್ನೂ ಒಬ್ಳು ಸ್ತ್ರೀ ಬೇಕು ಅಂತ ದುರಾಸೆ ಇತ್ತಲ್ಲ, ಅದರಿಂದ ಅವನು ನಾಶ ಆಗ್ಬಿಟ್ಟ ಅಂತ ಹೇಳ್ತಾರೆ. ಮುಂದಿನ ಹಾಡು. ರಘುವರ ಕೃತ ಶಂಕ ಭಂಗ ದಂಬೇನ ಲಂಕಾ. ರಘುವರ ಕೃತ ಶಂಕಾ ಭಂಗದಂಭೇನ ಲಂಕಾ. ಇಶಭುಗ ಶುಚಿ ಸದ್ಮಾ ಸ್ವಾದನೈ ಕೃಷ್ಣ ವರ್ತ್ಮಾ. ನಿಶಭುಗ ಶುಚಿ ಸದ್ಮಾ ಸ್ವಾದನೈ ಕೃಷ್ಣ ವರ್ತ್ಮಾ. ಅಶುಚಿರಿಹ ಭವತ್ಯಾ ಪಾವಿತೋ ದೇವಿ ಸತ್ಯಾ. ಅಶುಚಿರಿಹ ಭವತ್ಯಾ ಪಾವಿತೋ ದೇವಿ ಸತ್ಯಾ. ಸವಹತಿ ಶುಚಿ ಸಂಜ್ಞಾ ತದ್ವದಂತ್ಯನ್ಯಥಾಜ್ಞಾ. ಸವಹತಿ ಶುಚಿ ಸಂಜ್ಞಾಂ ತದ್ವದಂತ್ಯನ್ಯಥಾಜ್ಞಾಃ. ರಘುವರ ಕೃತ ಶಂಕಾ ಭಂಗದಂಬೇನ ಲಂಕಾ. ಭಿಷಭುಗ ಶುಚಿ ಸದ್ಮಾ ಸ್ವಾದನೈ ಕೃಷ್ಣ ವರ್ತ್ಮಾ. ಅಶುಚಿರಿಹ ಭವತ್ಯಾ ಪಾವಿತೋ ದೇವಿ ಸತ್ಯಾ. ಸವಹತಿ ಶುಚಿ ಸಂಜ್ಞಾ ತದ್ವದಂತ್ಯನ್ಯಥಾಜ್ಞಾ. ರಘುವರ ಕೃತ ಶಂಕಾ ಭಂಗದಂಬೇನ ಲಂಕಾ. ಮಿಷಭುಗ ಶುಚಿ ಸದ್ಮಾ ಸ್ವಾದನೈ ಕೃಷ್ಣ ವರ್ತ್ಮಾ. ಅಶುಚಿರಿಹ ಭವತ್ಯಾ ಪಾವಿತೋ ದೇವಿ ಸತ್ಯಾ. ಸವಹತಿ ಶುಚಿ ಸಂಜ್ಞಾ ತದ್ವದಂತ್ಯನ್ಯಥಾಜ್ಞಾಃ. ಸೀತಾದೇವಿಯನ್ನ ರಾವಣನ ನಿರಸನ ಆದ್ಮೇಲೆ ಸೀತಾದೇವಿಯನ್ನ ಕರ್ಕೊಂಡು ಬಾ ಅಂತ ವಿಭೀಷಣನಿಗೆ ಹೇಳ್ತಾನಲ್ಲ. ಕರ್ಕೊಂಡು ಬಾ ಅಂತ ವಿಭೀಷಣನಿಗೆ ಹೇಳಿದಾಗ ಸಲಂಕಾರವಾಗಿ ಬರಲಿ ಅಂತ, ಅಲಂಕಾರ ಮಾಡ್ಕೊಂಡು ಬರಲಿ, ತಲೆಗೆ ಸ್ನಾನ ಮಾಡಿ ಶಿರಸ್ಥಾನ ಅಂತ ಹೇಳ್ತಾರೆ. ಶಿರಸ್ಥಾನವಾಗಿ ಬರಲಿ ಅಂದ್ರೆ ತಲೆಗೆ ಸ್ನಾನ ಮಾಡ್ಕೊಂಡು ಬರಲಿ ಅಂತ. ವಿಭೀಷಣ ಬಂದು ಇದನ್ನ ಹೇಳಿದಾಗ ಇಷ್ಟ ಆಗೋದಿಲ್ಲ ಸೀತಾದೇವಿಗೆ. ಮಲಿನವಾಗಿರ್ತಾಳಲ್ಲ, ಮಲಿನವಾಗಿರ್ತಾಳೆ, 10 ತಿಂಗಳು ಏನು ಆಹಾರ ಕೂಡ ತಿಂದಿರಲ್ಲ ಅಂತ, ಏನೂ ಆಹಾರ ತಗೊಂಡಿರೋದಿಲ್ಲ ಅಂತ. ಮತ್ತೆ ಹೇಗೆ ಅವಳಿಗೆ ಆಹಾರ ಹೇಗೆ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಅನೇಕ ಕಥೆಗಳಿದೆ. ಇಲ್ಲಿದ್ದಿದ್ದೇ ವೇದವತಿ, ಅವಳು ಏನು ಆಹಾರ ತಗೊಳ್ತಾ, ಸೀತೆ ಇವಳು ಆಹಾರ ತಗೊಳ್ಳೋದಲ್ಲ, ಅಗ್ನಿ ಹವಿಸ್ ತಗೊಳ್ತಾ ಇದ್ನಲ್ಲ, ಅದ್ರ ಮೂಲಕ ಇವನಿಗೆ ಅಗ್ನಿ ತಂದು ಕೊಡ್ತಾ ಇದ್ದಂತೆ ಆಹಾರ ಅಂತೆಲ್ಲ ಹೇಳ್ತಾರೆ. ಇವನು ರಾವಣನ ಆಹಾರ ತಿಂತಿರ್ಲಿಲ್ಲ ಅಂತ. ಒಟ್ನಲ್ಲಿ 10 ತಿಂಗಳು ಏನು ತಿಂತಾ ಇರ್ಲಿಲ್ಲ, ಮಲಿನವಾಗಿದ್ಲು. ಈ ಸ್ನಾನ ಮಾಡ್ಕೊಂಡು ಸಾಲಂಕೃತವಾಗಿ ಬಾ ಅಂತ ಕರೀತಾರಲ್ಲ, ಇಷ್ಟ ಆಗಲ್ಲ ಸೀತೆಗೆ. ಯಾಕೆ ಅದು ಇವನ ಹತ್ರ ಏನ್ ಹೇಳಿ ಕಳ್ಸೋದು, ಇವನು ವಿಭೀಷಣ ಕಂಡ್ರೆ ಇಷ್ಟ ಆಗಲ್ಲ ಇವಳಿಗೆ. ಯಾಕಂತ ಹೇಳಿದ್ರೆ ಸೀತೆ ಎಂಬುದವ್ರ ದೈವ ಗುಣ ಅಂತ ಹೇಳಿದ್ಲು ಅಂತ ಇವಳಿಗೆ ಅವರೆಲ್ಲ ಹೇಳ್ತಾರಲ್ಲ, ತ್ರಿಜಟೆ ಅವರೆಲ್ಲ ಹೇಳಿದ್ರಿಂದ ನಾನೇನ್ ದೆವ್ವನ, ನನ್ನ ತಂದಿಟ್ಕೊಂಡಿದ್ದಾನೆ ಇವನು ಅಂತೆಲ್ಲ ಹೇಳ್ತಾ ಇದ್ನಂತಲ್ಲ ಇವನು ಅಂತ. ಅದಕ್ಕೆ ಅದಕ್ಕೆ ಸಮಾಧಾನ ಆಮೇಲೆ ರಾಮ ಹೇಳ್ತಾರೆ, ಎನ್ನಡಿಯಾರ್ ಅದು ಶೈದಾರೆ ನನ್ರು ಶೈದಾರ್ ಪೋಲ್ ಅಂತ ಹೇಳಿ ಅದು ಬೇರೆ ವಿಷಯ. ಇಲ್ಲಿ ಬಂದು ವಿಭೀಷಣ ಕರೆದಾಗ ಇವಳಿಗೆ ಇಷ್ಟ ಆಗೋದಿಲ್ಲ. ಕಾರಣ ಒಂದು ಏನಪ್ಪ ಅಂತ ಹೇಳಿದ್ರೆ, ಪರಪುರುಷರ ನಿವಾಸದಲ್ಲಿ ಇಷ್ಟು ದಿವಸ ಇದ್ದು ವಾಪಸ್ ಬರೋವಾಗ ತಲೆ ಸ್ನಾನ ಮಾಡ್ಕೊಂಡು ಬರ್ತಾಳೆ ಅಂದ್ರೆ ಇಡೀ ಲೋಕ ನನ್ನ ಮೇಲೆ ಅನುಮಾನ ಪಡುತ್ತಲ್ಲ, ನೀನು ಶಿರಸ್ನಾನ ಮಾಡ್ಕೊಂಡ್ ಬಾ ಅಂತ ಹೇಳ್ತಾನಲ್ಲ, ಇದು ಯಾಕೆ ಈ ತರ ರಾಮ ಹೇಳ್ದ ಅಂತ ಅನ್ಕೊಳ್ತಾನೆ. ಅದಕ್ಕೆ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅವಾಗ ವಿಭೀಷಣ ಹೇಳ್ತಾನೆ, ನನ್ಗೆ ಗೊತ್ತಿಲ್ಲಮ್ಮ, ಇದು ರಾಮನ ಆಜ್ಞೆ, ನನ್ನ ಸ್ವಾಮಿ ಆಜ್ಞೆ ಮಾಡಿದ್ದಾನೆ, ನೀನು ಅದನ್ನ ನೆರವೇರಿಸಿದ್ರೆ ಅವ್ರಿಗೂ ಸಂತೋಷ ಆಗುತ್ತೆ, ನಾನು ನಿಮ್ಗೆ ಹೇಳಿದ್ದು ಸರಿ ಹೋಗುತ್ತೆ. ಸರಿ, ಇಲ್ಲಿ ಏನೋ ರಾಮ ಹೇಳಿದ್ನಲ್ಲ ಅಂತ ಸ್ನಾನ ಮಾಡ್ಕೊಂಡು ಬಂದಾಗ ಕೋಪಿಸ್ಕೊಂಡ್ಬಿಡ್ತಾನಂತೆ ರಾಮ. ನಾಟಕ ಮಾಡ್ತಾನೆ ಅವನು. ತಲೆಗೆ ಸ್ನಾನ ಮಾಡ್ಕೊಂಡ್ ಬಂದಿಯಲ್ಲ, ಇಡೀ ಜಗತ್ತು ಏನಂತ ತಿಳ್ಕೊಳ್ಳುತ್ತೆ, ನಿನ್ನನ್ನ ಅನುಮಾನ ಪಡೋದಿಲ್ವಾ, ನಿನ್ಗೆ ಇವಾಗ ಅಗ್ನಿ ಪರೀಕ್ಷೆ ಮಾಡ್ಬೇಕು ಅಂತ. ಇದು ಹಲವಾರು ವರ್ಷನ್ಸ್ ಹೇಳ್ತಾರೆ. ತಪ್ಪಲ್ವಾ ರಾಮ ಮಾಡಿದ್ದು ಅಗ್ನಿ ಪರೀಕ್ಷೆ, ಯಾಕೆ ಮಾಡಕ್ ಹೋದ ಹಾಗೆ ಹೀಗೆ ಅಂತೆಲ್ಲ. ಇದರಲ್ಲಿ ಒಂದು ಅಗ್ನಿ ಪರೀಕ್ಷೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಒಂದು, ಇನ್ನೊಂದು
ಇನ್ನೊಂದು ಕಥೆ ಅಂದ್ರೆ ಅಲ್ಲಿ ಇಡೀ 10 ತಿಂಗಳು ಅಲ್ಲಿ ಇದ್ದಿದ್ದು ಸೀತೆನೇ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿಂದ ಬರೋವಾಗ್ಲೇನೆ ಅಗ್ನಿಯಲ್ಲಿ ಭಗವಂತ ಅಗ್ನಿ ಬಂದು ಸೀತೆನ ಕರ್ಕೊಂಡು ಹೋಗ್ಬಿಟ್ಟು ವೇದವತಿನ ರೀಪ್ಲೇಸ್ ಮಾಡ್ಬಿಡ್ತಾನೆ. ಆ ವೇದವತಿನ ಇಲ್ಲಿದ್ದಿದ್ದು ಎಲ್ಲಿ ರಾವಣನ ಅಶೋಕವನದಲ್ಲಿ 10 ತಿಂಗಳು. ಆ ವೇದವತಿ ಮತ್ತೆ ಅಗ್ನಿಗೆ ಹೋಗ್ಬೇಕು ಅಂತ ಅದಕ್ಕೋಸ್ಕರ ಅಗ್ನಿನ ಮಾಡಿದಾಗ ಅಗ್ನಿ ಅದು ವೇಗವತಿ ಇಲ್ಲಿದ್ಲಲ್ಲ, ಅವಳು ಅಗ್ನಿಗೆ ಹೋಗ್ತಾಳೆ. ಅಗ್ನಿ ಹತ್ರ ಸೇಫ್ ಸ್ಟಡಿಗೆ ಇದ್ರಲ್ಲ ಸೀತೆ, ಅವಳು ಮೇಲಕ್ಕೆ ಬರ್ತಾಳೆ ಅಂತ ಅರ್ಥ ಒಂದು. ಆದ್ರೆ ಇಲ್ಲಿ ಈ ಕವಿಗಳು ಇನ್ನೂ ತುಂಬಾ ಸುಂದರವಾಗಿ ಅರ್ಥ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಸೀತೆ ಯಾಕೆ ಅಗ್ನಿ ಪ್ರವೇಶ ಮಾಡುದು ಇರ್ಲಿ, ಅವನು ಹೇಳಿದನಲ್ಲ ಮಾಡ್ತೀನಿ ಅಂತ ಅಗ್ನಿ ಪ್ರವೇಶ ಮಾಡುದು ಅಂತ ಹೇಳಿದ್ರೆ, ಈ ಅಗ್ನಿ ಇದೆಯಲ್ಲ, ಈ ಅಗ್ನಿಗೆ ಒಂದು ದೋಷ ಬಂದ್ಬಿಟ್ಟಿತ್ತಂತೆ. ಏನ್ ದೋಷ ಬಂದಿತ್ತು ಅಂತ ಹೇಳಿದ್ರೆ, ಮೊದಲಾಗಿ ನಮಗೆ ಕೈಂಕರ್ಯ ಮಾಡಬೇಕು ಅಂತ ರಾಮದಾಸನಾಗಿ ಬಂದ ಬಾಲವನ್ನ ಸುಡಕ್ಕೆ ಇಟ್ಟಾಗ ಅದನ್ನ ಹನುಮಂತ ಎಲ್ಲಾರು ಲಂಕೆ ಮನೆಯನ್ನೆಲ್ಲ ಸುಟ್ನಲ್ಲ, ಮನೆಗೂ ಸುಟ್ನಲ್ಲ, ಎಲ್ಲ ಮನೆಯು ಎಲ್ಲ ದೋಷಯುಕ್ತವಾದದ್ದು, ಎಲ್ಲ ರಾಕ್ಷಸರ ಮನೆಗಳೆಲ್ಲ ದೋಷಯುಕ್ತವಾದದ್ದು. ಅಗ್ನಿಗೆ ಆ ದೋಷ ಬಂದ್ಬಿಟ್ಟಿತ್ತಂತೆ. ಈ ರಾಕ್ಷಸರ ಮನೆಗಳಿಗೆಲ್ಲ ಹೋಗಿ ಆ ದೋಷ ಬಂದಿತ್ತಂತೆ. ಆ ದೋಷ ಹೋಗ್ಬೇಕಾಗಿದ್ದಾಗ ಸೀತೆ ತಾನು ಅಗ್ನಿಗೆ ಹೋಗಿ ಅದನ್ನ ಪವಿತ್ರಗೊಳಿಸಿದ್ಲು ಅಂತ ಹೇಳ್ತಾರೆ. ಶುಚಿ ಅಂತ ಹೆಸರಾಯ್ತು ಆಮೇಲೆನೆ ಅವ್ರಿಗೆ. ಅದಕ್ಕೆ ಅಗ್ನಿಯರು ದೇವಿಗೆ ಗೊತ್ತಿಲ್ಲದೆ ಇರೋರು ಅಗ್ನಿ ಪ್ರವೇಶ ಮಾಡಿಸ್ತಾರ ರಾಮ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಆದ್ರೆ ಅಗ್ನಿ ಪ್ರವೇಶ ಮಾಡಿದ್ದೇ ಸೀತೆ. ಮಾಡಿದ ಕಾರಣ ಏನಪ್ಪಾ ಅಂದ್ರೆ, ಅಗ್ನಿಗೆ ಒಂದು ಒಳಿತಾಗ್ಲಿ, ಮುಂದೆ ಒಂದು ಕೆಟ್ಟ ಇದು ಅಪಖ್ಯಾತಿ ಬರದೇ ಇರ್ಲಿ ಅಂತ ಅವಳು ಅಗ್ನಿ ಪ್ರವೇಶ ಮಾಡಿದ್ಲು ಅಂತ. ತುಂಬಾ ಸೊಗಸಾಗಿದು ಕವಿದು ಯೋಚನೆ. ಅದನ್ನ ಅವರಲ್ಲಿ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಖಂಡಂ ಕೋದಂಡಂ ಪ್ರಭುರದಳಯತ್ಖಂಡ ಪರಶೋಃ. ಅಖಂಡಂ ಕೋದಂಡಂ ಪ್ರಭುರದಲಯತ್ಖಂಡ ಪರಶೋಃ. ಅಗೃಹ್ಣಾದ್ರಾಮಸ್ಯ ಪ್ರಸಭಮಪಿ. ಅಗೃಹ್ಣಾದ್ರಾಮಸ್ಯ ಪ್ರಸಭಮಪಿ. ಚಾಕುಂಡ ಪರಶೋಃ. ಶಾಕಂಡ ಪರುಷೋಃ. ಅಬಧ್ನಾದಪ್ಯುಧ್ನಾಂ. ಅಪಧ್ನಾಪ್ಯಂಭೋ ಅಂತಿದೆ, ಬೇರೆ ಇದೆಯಾ? ಅಪಧ್ನಾದಪ್ಯುಧ್ನಾಂ. ಅಪಧ್ನಾದಪ್ಯಂಭೋ ನಿಧಿಮತ ಅಂತ ಇದೆ. ನಿಧಿಮತ ದಶಗ್ರೀವಮವಧೀತ್. ನಿಧಿಮತ ದಶಗ್ರೀವಮವಧೀನ್. ಮಹಾಶ್ಚರ್ಯಾಶ್ಚರ್ಯಾ ತ್ವಯಿ ಕೃತಧಿಯೋಸ್ಯಾಂಬ ಸುಕರಾಃ. ತ್ವಯಿ ಕೃತಧಿಯೋಸ್ಯಾಂಬ ಸುಕರಾಃ. ಅಖಂಡಂ ಕೋದಂಡಂ ಪ್ರಭುರದಳಯತ್ಖಂಡ ಪರಶೋಃ. ಅಗೃಹ್ಣಾದ್ರಾಮಸ್ಯ ಪ್ರಸಭಮಪಿ ಚಾಕುಂಡ ಪರಶೋಃ. ಅಬಧ್ನಾದಪ್ಯುಧ್ನಾಂ ನಿಧಿಮತ ದಶಗ್ರೀವಮವಧೀತ್. ಮಹಾಶ್ಚರ್ಯಾಶ್ಚರ್ಯಾಸ್ತ್ವಯಿ ಕೃತಧಿಯೋಸ್ಯಾಂಬ ಸುಕರಾಃ. ಅಖಂಡಂ ಕೋದಂಡಂ ಪ್ರಭುರದಲಯತ್ಖಂಡ ಪರಶೋಃ. ಅಗೃಹ್ಣಾದ್ರಾಮಸ್ಯ ಪ್ರಸಭಮಪಿ ಚಾಕುಂಡ ಪರಶೋಃ. ಅಬಧ್ನಾದ್ಯಪ್ಯಂಭೋ ನಿಧಿಮತ ದಶಗ್ರೀವಮವಧೀನ್. ಮಹಾಶ್ಚರ್ಯಾಶ್ಚರ್ಯಾಸ್ತ್ವಯಿ ಕೃತಧಿಯೋಸ್ಯಾಂಬ ಸುಕರಾಃ. ಅನೇಕ ಅಘಟಿತ ಘಟನಾ ಸಾಮರ್ಥ್ಯಗಳನ್ನ ಶ್ರೀರಾಮಚಂದ್ರ ಮಾಡಿದಾನೆ ಅಂತ. ಏನಪ್ಪಾ ಅಂತ ಹೇಳಿದ್ರೆ, ಮನುಷ್ಯನಾಗೆ ಇರ್ತೀನಿ ಅಂತ ಅನ್ಕೊಂಡು ಇದೆಲ್ಲ ಅತಿಮಾನುಷಸ್ತವದಲ್ಲಿ ಕೂರೇಶರು ಬರ್ದಿದ್ದಾರೆ. ಯಾಕಂದ್ರೆ ಯಾರ ಕೈಲೂ ಆಗದೆ ಇರೋ ಶಿವಧನಸ್ಸನ್ನ ಹೇಗ್ ಮುರಿದೆ ನೀನು ಅಂತ. ಯಾರ ಕೈಲೂ, ಚಿಕ್ಕ ಮಕ್ಕಳ ಕೈನಲ್ಲಿ ಕೊಲ್ಲಕ್ಕಾಗತ್ತ? ಯಾರನ್ನ ತಾಟಕಿ ಸುಬಾಹು ಅವ್ರನ್ನೆಲ್ಲ ಕೊಲ್ಲಕ್ಕಾಗತ್ತ ಚಿಕ್ಕ ಮಕ್ಕಳು? ಅದು ಯಾಕೆ ಕೊಂದೆ ನೀನು? ಇದೆಲ್ಲ ಅಘಟಿತ ಘಟನಾ ಸಾಮರ್ಥ್ಯಗಳನ್ನ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಆ ಶಿವಧನಸ್ಸನ್ನ ಮುರಿದಿದ್ದು ಅಲ್ಸಾಲ್ದು ಅಂತ ಮದುವೆ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದಾಗ ಪರಶುರಾಮರು ವೈಷ್ಣವ ಧನಸ್ಸನ್ನ ಕೊಟ್ಟಾಗ ಅದಕ್ಕೂ ಒಂದು ಹೆದೆ ಏರಿಸಿ ಆ ಬಾಣವನ್ನ ಹೂಡಿ ಆ ವೈಷ್ಣವ ಧನಸ್ಸನ್ನು ಕೂಡ ಇದು ಮಾಡ್ತಾನಲ್ಲ, ಹೆದೆ ಏರಿಸ್ತಾನಲ್ಲ, ಅದೊಂದು. ಅದು ಸಾಲದು ಅಂತ ಸಮುದ್ರಕ್ಕೆ ಸೇತುವೆ ಕಟ್ಟೋದು ಅದೇನು ಸುಲಭವಾದ ಕೆಲ್ಸವೇ? ಎಷ್ಟು ಆಳ ಇರುತ್ತೆ, ಏನ್ ಕತೆ? ಅಷ್ಟು ದೂರ ಹೋಗಿ ಲಂಕೆವರೆಗೂ ಸೇತುವೆ ಕಟ್ತಾನಲ್ಲ,
ಆ ಸೇತುವೆ ಕಟ್ಟಿ ಜಲನಿಧಿನ ಬಂಧಿಸ್ತಾನಲ್ಲ, ಇದೆಲ್ಲ ಕೊನೆಯದಾಗಿ ರಾವಣನ್ನ ಕೂಡ ನಿಗ್ರಹ ಮಾಡಿ ನಿನ್ನನ್ನು ಕರ್ಕೊಂಡು ಬಂದಲ್ಲ. ಇದೆಲ್ಲ ಯಾತಕ್ಕೋಸ್ಕರ ಮಾಡ್ದ ಅಂದ್ರೆ ನಿನಗೋಸ್ಕರನೇ ಮಾಡಿದ್ದು. ಸೇತುವೆ ಕಟ್ಟಿದ್ದು ನಿನಗೋಸ್ಕರನೇ, ಧನು ಭಂಗ ಮಾಡಿದ್ದು ನಿನಗೋಸ್ಕರನೇ, ಶಿವಧನಸ್ಸನ್ನ ಭಂಗ ಮಾಡಿದ್ದು. ಎದುರಾದಾಗ ಪರಶುರಾಮನನ್ನ 4 ಜನ ತೇರಲ್ಲಿ ಬರ್ತಾ ಇರ್ತಾರೆ, ಮದುವೆ ಮಾಡ್ಕೊಂಡು ಆಗ್ತಾನೆ, ಎಲ್ಲರನ್ನ ಕಾಪಾಡೋಕೆ ಎದುರಾಗಿ ಪರಶುರಾಮನನ್ನು ಚಾಲೆಂಜ್ ಸ್ವೀಕಾರ ಮಾಡಿದ್ದು ಶ್ರೀರಾಮನೇ. ಅದೆಲ್ಲ ಮಾಡಿದ್ದು ನಿನಗೋಸ್ಕರನೇ, ಅದು ನಿನ್ನ ಅನುಗ್ರಹದಿಂದಲೇ ಅಂತ. ನೀನ್ ಅನುಗ್ರಹ ಮಾಡಿದ್ರಿಂದನೇ ಆಯ್ತು ಅವನಿಗೆ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಸ್ಕೊಳ್ತೀನಿ. ಮುಂದಿನ ಹಾಡು ನೆಕ್ಸ್ಟ್ ಕ್ಲಾಸ್. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.